ಮನಸ್ಥಿತಿಯ ಬದಲಾವಣೆಗಳು. ಇನ್ನು ಮುಂದೆ ಬರುವ ಕಾಲಗಳಲ್ಲಿ ಮನುಷ್ಯನು ಮನುಷ್ಯನಿಂದ ಬೇರ್ಪಡಿಸಲ್ಪಡುವಾಗ ಮನಸ್ಥಿತಿಗಳು ಮಾರ್ಪಡುವುದು. ಅವರು ಬದುಕುತ್ತಿರುವಾಗ ಕೋಪವುಳ್ಳವರಾಗಿ ತೀವ್ರ ಮನಸ್ಥಿತಿಯನ್ನು ಒಳಗೊಂಡಿರುವಂತಹ ಮನುಷ್ಯರ ಮಧ್ಯದಲ್ಲಿ ನಾವು ಕರ್ತನನ್ನು ತಿಳಿಸಬೇಕು. ಸೇವೆ ಮಾಡಬೇಕೆಂದರೆ ಅದು ಯಾವ ರೀತಿ ಸಾಧ್ಯವಾಗುವುದೆಂದು ನೀವು ಈಗಲೇ ಸಿದ್ಧಪಡಿಸಿಕೊಳ್ಳಬೇಕು ನಿಮ್ಮನ್ನು. ಅಂತ್ಯಕ್ರಿಸ್ತರು ಯಾವ ಕ್ರಿಯೆಗಳನ್ನು ಮಾಡುವರು? ಬರುವಂತಹ ಅಂತ್ಯಕ್ರಿಸ್ತನಿಗೆ ಇವರು ಲೋಕವನ್ನು ಸಿದ್ಧತೆ ಪಡಿಸುವರು. ಕಡೆಯ ಕಾಲವು ನಿಮ್ಮ ಕಲ್ಪನೆಗೆ ಇಟ್ಟುಕಲಾಗದ ಚಿತ್ರಹಿಂಸೆಯು ಇಕ್ಕಟ್ಟು ತುಂಬಿರುವಂತಹ ಕಾಲವಾಗಿರುವುದು. ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವು ಭೇಟಿಯಾದಾಗ ನಾವು ಸಂಧಿಸುತ್ತಿರುವಂತಹ ಕಾಲಗಳ ಕುರಿತಾಗಿಯೂ ಈ ಕಾಲವು ನಮಗೆ ಕಲಿಸಿಕೊಡುವಂತಹ ಕಾರ್ಯವು ಏನು ಎಂಬುದನ್ನು ಕುರಿತು ಧ್ಯಾನಿಸಲು ಆರಂಭಿಸಿದೆವು. ಈ ಕಾಲವು ಈಗ ನಾವು ನೋಡುತ್ತಿರುವಂತಹ ಕಾಲವು ಇನ್ನು ಮುಂದೆ ಇದೇ ರೀತಿಯೇ ಮುಂದುವರಿಯುವುದು. ಇನ್ನು ಮುಂದೆ ಅತಿ ತೀವ್ರವಾಗಿರುವಂತಹ ದಿನಗಳನ್ನು ನಾವು ಸಂಧಿಸಬೇಕಾಗಿರುವುದು ಎನ್ನುವುದನ್ನು ನಮಗೆ ಸೂಚಿಸುವಂತದಾಗಿದೆ. ವಿಜ್ಞಾನಿಗಳು ಸರಿ, ರಾಜಕೀಯ ವ್ಯಕ್ತಿಗಳು ಕೂಡ ಸರಿ, ಒಂದು ಕಾರ್ಯವನ್ನು ಬಹು ದೃಢವಾಗಿ ಹೇಳುತ್ತಿದ್ದಾರೆ. ಈಗ ಬಂದಿರುವಂತಹ ದುಷ್ಟಕಾಲದ ಪರಿಸ್ಥಿತಿ ಯಾವಾಗ ಮಾರ್ಪಡುವುದು ಎನ್ನುವ ಪ್ರಶ್ನೆ ಎಲ್ಲರ ಮನದಲ್ಲಿಯೂ ಅದು ಬಂದ ಹಾಗೆ ಇರುವುದಾದರೂ ಈ ಕಾಲಗಳು ಇನ್ನು ಮುಂದೆ ಮಾರ್ಪಡುವುದಕ್ಕೆ ಅವಕಾಶವಿಲ್ಲ. ಈ ಕಾಲಗಳ ಜೊತೆಯಲ್ಲಿ ಬದುಕಲು ಪಳಗಿಕೊಳ್ಳಬೇಕು. ನಿಮ್ಮ ಜೀವನ ಶೈಲಿಯನ್ನು, ನಿಮ್ಮ ನಡವಳಿಕೆಗಳನ್ನು ಈ ಕಾಲಗಳಿಗೆ ತಕ್ಕ ಹಾಗೆ ಮಾರ್ಪಡಿಸಿಕೊಳ್ಳಬೇಕೇ ವಿನಃ ಈ ಕಾಲ ಪೂರ್ತಿಯಾಗಿ ಮಾರ್ಪಡುವುದು ಎನ್ನುವುದನ್ನು ಎದುರು ನೋಡಬಾರದೆಂಬುದೇ ಲೋಕದಲ್ಲಿ ಸಹಜವಾಗಿ ಹೇಳಲ್ಪಡುತ್ತಾ ಇದೆ. ಜೀವನ ಶೈಲಿ ಮಾರ್ಪಡಲೇಬೇಕು ಇನ್ನು ಬರುವಂತಹ ಕಾಲಗಳಿಗೆ ತಕ್ಕ ಹಾಗೆ ಎಂದರೆ ಕರ್ತನ ಮಕ್ಕಳ ಜೀವನ ಶೈಲಿಯೂ ಸರಿ, ನಾವು ಮಾಡುವ ಸೇವೆಗಳೂ ಸರಿ, ಅದಕ್ಕೆ ತಕ್ಕ ಹಾಗೆ ಮಾರ್ಪಡಿಸಲ್ಪಡಬೇಕು. ಹಾಗಾದರೆ ಈಗ ನಡೆಯುತ್ತಿರುವಂತಹ ಕಾಲಗಳ ಪರಿಸ್ಥಿತಿಯನ್ನಿಟ್ಟು ಇನ್ನು ಮುಂದೆ ಬರುವ ದಿನಗಳು ಹೇಗಿರುವುದು ಎನ್ನುವುದನ್ನು ಕೆಲವು ಕಾರ್ಯಗಳನ್ನಿಟ್ಟು ನಾವು ಗ್ರಹಿಸಿಕೊಳ್ಳಬಹುದು. ನಾವಿಂದು ಸಂಧಿಸಿ ಬರುತ್ತಿರುವಂತಹ ಈ ಒಂದು ಕಾಲವು ಇನ್ನು ಮುಂದೆ ಬರುವಂತಹ ಕಾಲಗಳು ಹೇಗಿರುವುದು ಎನ್ನುವುದನ್ನು ಇದುವೇ ಎಂಬುದಾಗಿ ಗೀಟೆ ಎಳೆದು ನಮಗೆ ತೋರಿಸುವಂತದಾಗಿದೆ. ಪೂರ್ಣವಾಗಿ ತೋರಿಸಿಲ್ಲ. ಇದರಲ್ಲಿ ಬರುವ ಕೆಲವು ಕಾರ್ಯಗಳು ಇನ್ನು ಮುಂದೆ ಬರುವ ದಿನಗಳು ಹೀಗೆ ಇರುವುದು ಎಂಬುದನ್ನು ನಮಗೆ ಒತ್ತಾಯಪಡಿಸಿ ಹೇಳುವಂತದಾಗಿದೆ. ಇನ್ನು ಮುಂದೆ ಬರುವ ದಿನಗಳು ಹೇಗಿರುವುದು, ಇನ್ನು ಮುಂದೆ ಬರುವ ಕಾಲಗಳು ಮನುಷ್ಯರು ಹೇಗಿರುವರು, ರಾಜಕೀಯ ಹೇಗಿರುವುದು, ಸಮಾಜದ ಜೀವನ ಹೇಗಿರುವುದು ಎನ್ನುವುದೆಲ್ಲ ಒಂದು ಸ್ಯಾಂಪಲ್, ಒಂದು ಮಾದರಿಯಾಗಿ ಈಗ ನಡೆಯುತ್ತಿರುವಂತಹ ಕಾಲಗಳು ನಮಗೆ ಅದನ್ನು ತೋರಿಸಿಕೊಡುವಂತದಾಗಿವೆ. ಇದು ಪುನಃ ತಿರುಗುವುದಾ, ಇದು ಪುನಃ ಹಳೆಯ ದಿನಗಳ ಹಾಗೆ ನಮ್ಮ ದಿನಗಳು ಮಾರ್ಪಡುವುದಾ ಎಂದು ಎದುರು ನೋಡಿದರೆ ಅದು ಸದ್ಯಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ಇನ್ನು ಮುಂದೆ ಬರುವ ದಿನಗಳು ಇನ್ನೂ ತೀವ್ರವಾಗಿ ಮಾರ್ಪಡುವುದು ಎಂದು ಕರ್ತನ ಸತ್ಯವೇದವೂ ಹೇಳುತ್ತದೆ. ದಿನಗಳು ಕಡೆಯದಾಗಿ ಮಾರ್ಪಡಲು ಈಗಿರುವ ವರ್ಷಕ್ಕಿಂತ ಮುಂದಿನ ವರ್ಷವು ಬಹಳ ಕಠಿಣವಾಗಿ ಇರುವುದು. ದಿನಗಳು ಗತಿಸಿ ಹೋಗಲು ಇರುಳಿನ ಕಡೆಗೆ ನಡೆಸಲ್ಪಡುವ ರೀತಿಯಲ್ಲಿ ನಮ್ಮ ಕಾಲದ ಪರಿಸ್ಥಿತಿ, ಲೋಕದ ನಡವಳಿಕೆಗಳೆಲ್ಲವೂ ಕಠಿಣವಾದ ಪರಿಸ್ಥಿತಿಗಳ ಹಾಗೆ ಮಾರ್ಪಟ್ಟು ಹೋಗುವುದು. ಅದನ್ನೇ ಕರ್ತನ ಸತ್ಯವೇದವು ನಮಗೆ ಹೇಳುತ್ತದೆ. ಈಗ ನಾವು ಅನುಭವಿಸಿ ನೋಡುವಂತಹ, ನಮ್ಮ ಕಣ್ಗಳ ಮುಂಭಾಗದಲ್ಲಿ ನೋಡುವಂತಹ ಈ ಒಂದು ಕಾಲವು ನಮಗೆ ಇನ್ನು ಮುಂದೆ ಕಾಲಗಳು ಯಾವ ರೀತಿ ಇರುವುದು ಎನ್ನುವುದನ್ನು ಸೂಚಿಸುವುದು ಎಂದು ಹೇಳಿದೆನು. ಅದರಲ್ಲೇ ಒಂದೆರಡು ಕಾರ್ಯಗಳ ಕುರಿತಾಗಿ ನಾವು ಕಳೆದ ಬಾರಿ ಭೇಟಿಯಾದಾಗ ಧ್ಯಾನಿಸಲು ಆರಂಭಿಸಿದೆವು. ಅದರಲ್ಲಿ ಮೊದಲ ಕಾರ್ಯವನ್ನು ನೋಡಿದೆವು. ಇನ್ನು ಮುಂದೆ ಬರುವ ದಿನಗಳು ಯಾವ ರೀತಿ ಇರುವುದು ಎಂದು ಕೇಳಿದರೆ, ಇನ್ನು ಮುಂದೆ ಬರುವ ದಿನಗಳು ಪ್ರತ್ಯೇಕ ಮನುಷ್ಯನ ಜೀವನದಲ್ಲಿ, ಸರ್ಕಾರವಾದರೂ ಸರಿ ಅಥವಾ ಸಂಸ್ಥೆಗಳಾದರೂ ಸರಿ, ಒಂದೊಂದು ಚಿಕ್ಕ ಚಿಕ್ಕ ಅವರ ವೈಯಕ್ತಿಕ ಜೀವನದಲ್ಲಿಯೂ ತನ್ನ ಕೈಗಳನ್ನು ಇಡುವುದು. ಅವರು ಹೇಳುವುದನ್ನೇ ನಾವು ಮಾಡಬೇಕು, ಅವರು ಹೇಳುವ ರೀತಿಯೇ ಬದುಕಬೇಕು, ಅವರು ಹೇಳುವ ರೀತಿಯೇ ಮಾತಾಡಬೇಕು, ಅವರು ಹೇಳುವ ಹಾಗೆಯೇ ನಡೆದುಕೊಳ್ಳಬೇಕು ಎನ್ನುವ ರೀತಿ ಪ್ರತಿ ಮನುಷ್ಯನ ಭಾವನೆಗಳಲ್ಲೂ, ಪ್ರತಿ ಮನುಷ್ಯನ ಪರ್ಸನಲ್ ಲೈಫಲ್ಲಿ ಕೂಡ ಯಾವಾಗಲೂ ತಲೆ ಇಡುವರು. ಈಗಿರುವ ಕಾಲ ನಮಗೆ ಅದನ್ನೇ ಹೇಳುತ್ತದೆ. ಗಮನಿಸಿರಿ, ನೀವು ಯಾವಾಗ ಶಾಪಿಂಗ್ ಹೋಗಬೇಕು, ನೀವು ಯಾವಾಗ ಊಟ ಮಾಡಬೇಕು, ಯಾವಾಗ ಹೊರಗೆ ಬರಬೇಕು, ಯಾವಾಗ ಮನೆಯಲ್ಲಿರಬೇಕು, ನೀವು ಯಾವ ತರದ ಬಟ್ಟೆಯನ್ನು ಧರಿಸಬೇಕು, ಏನು ಮಾತಾಡಬೇಕು, ಈಗ ಇವೆಲ್ಲವನ್ನೂ ನಮಗೆ ರೂಪಿಸಿ ಹೇಳುತ್ತಿದ್ದಾರೆ. ನೀವು ಈ ರೀತಿ ಇದ್ದರೆ ಮಾತ್ರವೇ ತಪ್ಪಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿ ವೈಯಕ್ತಿಕ ವ್ಯಕ್ತಿಯ ಜೀವನದಲ್ಲಿ ಅವನ ಒಂದು ಸ್ವಾತಂತ್ರ್ಯದಲ್ಲಿ ತಲೆ ಇಡುತ್ತಾರೆ ಎನ್ನುವುದನ್ನು ನಾವು ನೋಡುತ್ತಿದ್ದೇವೆ.
ಹಾಗೆ ಇರುವುದು ನಮಗೆ ಒಳ್ಳೆಯದೆಂಬುದಾಗಿ ತೋರಿದರೂ ಈ ಕಾಲವು ನಮಗೆ ಕಲಿಸಿಕೊಡುವಂತಹ ಪಾಠವೇನೆಂದು ಕೇಳಿದರೆ, ಇನ್ನು ಮುಂದೆ ಬರುವ ದಿನಗಳೆಲ್ಲ ಹೀಗೆ ಇರುವುದು. ಇನ್ನು ಮುಂದೆ ಬರುವ ದಿನಗಳಲ್ಲಿ ನೀವು ಬಯಸಿದ ಹಾಗೆ ಸ್ವತಂತ್ರವಾಗಿ ನಿಮ್ಮ ಇಷ್ಟದಂತೆ ಕಾರ್ಯಗಳನ್ನು ಮಾಡದ ಹಾಗೆ, ಕಾರಣವು ಬೇಕಾದರೆ ಏನಾದರೂ ಹೇಳ್ಬೋದು. ನಾವು ಹೇಳೋ ರೀತಿ ಇರಲಿಲ್ಲವಾದರೆ ನಿಮಗೆ ಸೋಂಕು ತಗಲುವುದು, ಅಪಾಯಗಳು ಬರಬಹುದೆಂದು ಹೇಳಬಹುದು. ಆದರೆ ಆ ಕಾರ್ಯಗಳ ಹಿಂದೆ ಇರುವ ಅದರ ದೃಢವಾಗಿರುವ ಉದ್ದೇಶವೇನೆಂದು ಕೇಳಿದರೆ, ವೈಯಕ್ತಿಕ ವ್ಯಕ್ತಿಯ ಜೀವನದ ಸ್ವಾತಂತ್ರ್ಯದಲ್ಲಿ, ಇಷ್ಟಾರ್ಥದಲ್ಲಿ ಕೈ ಹಾಕುವಂತಹ ಪ್ರಯತ್ನಗಳು ಇನ್ನು ಮುಂದೆ ತೀವ್ರವಾಗಿರುವುದು. ನೀವು ಬಯಸಿದ ಹಾಗೆ ಬಯಸುವ ರೀತಿಯಲ್ಲೆಲ್ಲ ಬದುಕಲಾಗುವುದಿಲ್ಲ, ಇರಲು ಆಗುವುದಿಲ್ಲ. ಹೊಸ ನಿಯಮಗಳು ಜಾರಿಗೆ ಬರುವುದು. ಆ ನಿಯಮಗಳಿಗೆ ತಕ್ಕ ಪ್ರಕಾರವೇ ನಮ್ಮ ಜೀವನ ಶೈಲಿಯು ಮಾರ್ಪಡಿಸಲ್ಪಡಬೇಕೆಂಬುದಾಗಿ ಎದುರು ನೋಡಲ್ಪಡುವುದು ಮಾತ್ರವಲ್ಲ, ಅದು ಪರಿಪೂರ್ಣವಾಗಿ ನಿಮ್ಮನ್ನು ಬಲವಂತಪಡಿಸುವರು ಮಾಡಬೇಕು ಎಂಬುದಾಗಿ. ಇದರ ಕುರಿತು ಕಳೆದ ಬಾರಿ ನಾವು ಭೇಟಿಯಾದಾಗ ಮಾತಾಡಿದೆವು. ಎರಡನೆಯ ಕಾರ್ಯ ಏನು ಮಾಡುವುದೆಂದರೆ, ಇನ್ನು ಮುಂದೆ ಬರುವ ಕಾಲಗಳಲ್ಲಿ ಮನುಷ್ಯರನ್ನು ದಾಸರಾಗಿಸಲು ಪ್ರಯತ್ನ ಮಾಡುವರು. ಹೌದು, ಅವರು ಹೇಳುವುದಕ್ಕೆ ಮಾತ್ರವಲ್ಲದೆ ಅವರು ತರುವಂತಹ ಯೋಜನೆಗಳಿಗೂ, ಅವರು ಇನ್ನು ಮುಂದೆ ಮಾಡಲು ನಿರ್ಧರಿಸುವಂತಹ ಕಾರ್ಯಗಳಿಗೆ ಮರೆಯಾಗಿ ಇರುವಂತಹ ಬೆದರಿಕೆಯ ಮೂಲಕ ಮನುಷ್ಯರನ್ನು ದಾಸರಾಗಿಸಲು ಪ್ರಯತ್ನ ಮಾಡುವರು. ಒಂದು ಕಾಲದಲ್ಲಿ ನೋಡಿದರೆ ಅನ್ಯ ದೇಶಗಳಿಗೆ, ನೆರೆ ರಾಷ್ಟ್ರಗಳಿಗೆ ಹೋಗುವಂಥದ್ದು ಬಹು ಸುಲಭವಾಗಿ ಇತ್ತು. ಈಗ ಬಹಳ ಕಾನೂನು ನಿಯಮಗಳನ್ನು ಒಳಗೆ ತಂದಿದ್ದಾರೆ. ನೀವು ಅದಕ್ಕೆ ತಕ್ಕ ಹಾಗೆ ವ್ಯಾಕ್ಸಿನೇಷನ್ ಅನ್ನು ಪಡೆಯಬೇಕು, ಅದಕ್ಕಾದಂಥ ಸರ್ಟಿಫಿಕೇಟ್ ಅನ್ನು ಇಟ್ಟುಕೊಂಡಿರಬೇಕು. ಇನ್ನು ಮುಂದೆ ಬರುವ ಕಾಲದ ಪರಿಸ್ಥಿತಿಗಳಲ್ಲಿ ಒಂದು ವ್ಯಾಕ್ಸಿನೇಷನ್ ತೆಗೆದುಕೊಳ್ಳುವ ಹಾಗೆ ಇನ್ನು ಮುಂದೆ ಬರುವ ಕಾಲಗಳಲ್ಲಿ ನಿಮ್ಮ ದೇಹದಲ್ಲಿ ಒಂದು ಚಿಪ್ ಅನ್ನು ಹಾಕಿಕೊಳ್ಳಬೇಕು. ಆ ಚಿಪ್ ಅನ್ನು ಹಾಕಿಕೊಂಡಿದ್ದರೆ ಮಾತ್ರವೇ ನೀವು ಯಾವ ಸ್ಥಳಕ್ಕಾದರೂ ಹೋಗಬಹುದು, ಬರಬಹುದು. ಆ ರೀತಿ ಹೇಳಿದರೆ ಅದಕ್ಕೆ ನೀವು ಒಳಪಡಲೇಬೇಕಾಗುತ್ತದೆ. ವೈಯಕ್ತಿಕ ಮನುಷ್ಯರನ್ನು ತಮ್ಮ ಒಂದು ಯೋಜನೆಗಳಿಗಾಗಿ ಅವರನ್ನು ಗುಲಾಮರಾಗಿಸುವರು ಎಂದು ಇವತ್ತು ಅಲ್ಲ, 2000 ವರ್ಷಕ್ಕಿಂತ ಮುಂಚಿತವಾಗಿ ಪ್ರಕಟಣೆಗಳ ಪುಸ್ತಕದಲ್ಲಿ ಯೋಹಾನನ ಮೂಲಕವಾಗಿ ಕರ್ತನು ಪ್ರಕಟಿಸಿ ಮಾತಾಡಿದ್ದಾರೆ. ಅವರ ಒಂದು ಮೃಗದ ಮುದ್ರೆಯನ್ನಾದರೂ ಗುರುತನ್ನಾದರೂ ಧರಿಸಿಕೊಳ್ಳದವರು ಕ್ರಯ ವಿಕ್ರಯ ಮಾಡಬಾರದು ಎಂಬುದಾಗಿ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು. ಆಗ ಏನು ಹೇಳುವರೆಂದರೆ, ಅವರ ಒಂದು ಕಾರ್ಯವನ್ನು, ಅವರ ಒಂದು ಗುರುತನ್ನು, ಅವರ ಒಂದು ಮುದ್ರೆಯನ್ನು ಧರಿಸದವರು ಕ್ರಯ ವಿಕ್ರಯವನ್ನು ನಡೆಸಬಾರದು ಎಂಬುದಾಗಿ ನಿಯಂತ್ರಿಸಲ್ಪಡುವರು. ಆಗ ಇದೆಲ್ಲ ಏನೆಂದರೆ, ಮನುಷ್ಯರನ್ನು ತಮ್ಮ ಯೋಜನೆಗಳಿಗೆ ಗುಲಾಮರಾಗಿಸುವಂತಹ ಪ್ರಯತ್ನ. ಇನ್ನು ಮುಂದೆ ಬರುವ ಪೂರ್ಣ ಜಗತ್ತಿನ ರಾಜಕೀಯದ ಯೋಜನೆಗಳು, ಅಥವಾ ಇನ್ನು ಮುಂದೆ ಶತ್ರುವಾದವನ್ನು ತರುವಂತಹ ಸಕಲ ವಿಧವಾಗಿರುವ ಲೋಕಮಯವಾದ ಯೋಜನೆಗಳಿಗೂ ಮನುಷ್ಯರು ದಾಸರಾಗಲೇಬೇಕಾಗುತ್ತದೆ. ಸ್ವತಂತ್ರವಾಗಿ ಏನನ್ನು ಮಾಡಬಾರದು ಎನ್ನುವುದಕ್ಕಾಗಿ ಎಷ್ಟು ಮಾರ್ಗಗಳು ಇರುವಂತದಾಗಿದೆಯೋ, ಎಷ್ಟಾದರೂ ಬಲವಂತಗಳು ಇರುತ್ತದೋ ಅವೆಲ್ಲವನ್ನು ಮುಂಬರುವ ದಿನಗಳಲ್ಲಿ ತರುವವರಾಗಿರುವರು. ಅದು ಮರೆಯಾಗಿಯೂ ಇರುವುದು, ನೇರವಾಗೂ ಇರುವುದು, ನೇರವಾಗಿಯೇ ಥ್ರೆಟನ್ ಮಾಡುವ ಹಾಗೆ ಇರುವುದು. ಇವೆಲ್ಲವನ್ನು ನಾವು ಎದುರು ನೋಡಬೇಕು. ಇನ್ನು ಮುಂದೆ ಬರುವ ದಿನಗಳಲ್ಲಿ ಈ ರೀತಿಯೇ ಇರುವುದು. ಇದರ ಮಧ್ಯದಲ್ಲಿಯೇ ನೀವು ಓಡಬೇಕು, ಕರ್ತನಿಗೆಂದು ಸಾಕ್ಷಿಯಾಗಿರಬೇಕು, ಕರ್ತನ ಚಿತ್ತವನ್ನು ಮಾಡಬೇಕು, ಕರ್ತನ ಸೇವೆಯನ್ನು ನೆರವೇರಿಸಬೇಕು. ಮೂರನೆಯ ಕಾರ್ಯವನ್ನು ನೋಡಿದೆವು. ಮುಂಬರುವ ಕಾಲದಲ್ಲಿ ಮನುಷ್ಯನನ್ನು ಬಿಟ್ಟು ಮನುಷ್ಯನನ್ನು ಬೇರ್ಪಡಿಸುವ ಪ್ರಯತ್ನ. ಈಗ ಬಂದು ಈ ಘೋರವ್ಯಾಧಿ ನಮಗೆ ಹೇಳಲ್ಪಡುವ ಕಾರ್ಯವು ಸರಿಯಾಗಿಯೇ ಇರುವುದಾದರೂ, ಅದರಲ್ಲಿ ಸರಿಯಾಗಿ ಗಮನಿಸುವುದಾದರೆ ಮನುಷ್ಯರನ್ನು ಬಿಟ್ಟು ಮನುಷ್ಯರನ್ನು ಬೇರ್ಪಡಿಸುವ ಪ್ರಯತ್ನ. ಇದರ ಕುರಿತೇ ಕಳೆದ ಬಾರಿ ಭೇಟಿಯಾದಾಗ ವಿವರವಾಗಿ ನಾವು ನೋಡುತ್ತಾ ಇದ್ದೆವು. ಯಾಕೆ ಮನುಷ್ಯರನ್ನು ಬಿಟ್ಟು ಮನುಷ್ಯರನ್ನು ಬೇರ್ಪಡಿಸಬೇಕು ಎನ್ನುವುದರಲ್ಲಿ ಸೈತಾನನು ಬಹಳ ತೀವ್ರವನ್ನು ತೋರಿಸುತ್ತಿದ್ದಾನೆ. ಒಂದು ವೇಳೆ ಇವತ್ತು ನಮಗೆ ಹೇಳಲ್ಪಡುತ್ತಿದೆ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿರಿ, ನಿಮ್ಮ ಮನೆಯಲ್ಲಿಯೇ ಅಡಗಿಯಿರಿ, ಹೊರ ಪ್ರಪಂಚದಿ ಮತ್ತೊಬ್ಬರ ಜೊತೆ ಸಂಪರ್ಕವನ್ನಿಡಬೇಡಿರಿ, ಅವರು ನಡೆಸುವಂತಹ ಸಂಭ್ರಮಗಳಿಗೆ ನೀವು ಹೋಗಬೇಡಿರಿ, ಏನಾಗಿದ್ದರೂ ನೀವು ಆನ್ಲೈನ್ನಲ್ಲಿ ಇಟ್ಟುಕೊಳ್ಳಿರಿ, ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ನಿಮ್ಮ ಕಮ್ಯುನಿಕೇಶನ್ ಇರಲಿ ಎಂದು ಮನುಷ್ಯನನ್ನು ಬಿಟ್ಟು ಮನುಷ್ಯನನ್ನು ಬೇರ್ಪಡಿಸಿ ಮನುಷ್ಯರನ್ನು ಸಂಬಂಧವಿಲ್ಲದ ಹಾಗೆ ಮಾರ್ಪಡಿಸುತ್ತಾರೆ. ಇದು ನಮಗೆ ಹೇಳಲ್ಪಡುವಾಗ ಒಳ್ಳೆಯ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಇದೇ ರೀತಿಯೇ ಮುಂಬರುವ ದಿನಗಳಲ್ಲಿ ಸೈತಾನನ ಉದ್ದೇಶ ಯಾವ ರೀತಿ ಇರುವುದು ಎಂದರೆ, ಯಾವುದೋ ಒಂದು ಕಾರಣವನ್ನು ಹೇಳಿ ಮನುಷ್ಯನನ್ನು ಬಿಟ್ಟು ಮನುಷ್ಯನನ್ನು ಬೇರ್ಪಡಿಸುವ ಪ್ರಯತ್ನ. ಸ್ವಲ್ಪ ಕಾಲದಲ್ಲಿಯೇ ನಮ್ಮ ಸಮಾಜದಲ್ಲಿ ಮನುಷ್ಯರನ್ನು ಬಿಟ್ಟು ಮನುಷ್ಯರನ್ನು ಬೇರ್ಪಡಿಸುವ ಪ್ರಯತ್ನ ಬಹು ತೀವ್ರವಾಗಿ ನಡೆಯುತ್ತಾ ಇದೆ. ಸಂಸ್ಕೃತಿಯ ಅಡಿಯಲ್ಲಿ, ಇವಾಗಿರುವಂಥ ನಾಗರಿಕತೆಯ ಜೀವನದ ಅಡಿಯಲ್ಲಿ ಇವತ್ತು ಕುಟುಂಬಗಳೇ ತುಂಡು ತುಂಡಾಗಿ ಒಡೆಯಲ್ಪಡುತ್ತಿರುವುದನ್ನು ನೋಡುತ್ತಿದ್ದೇವೆ. ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಮಕ್ಕಳು ಬೇರೊಂದು ಕಡೆ, ಅವರ ಹೆತ್ತವರು ಬೇರೊಂದು ಕಡೆ. ಒಂದು ಕಾಲದಲ್ಲೆಲ್ಲ ನೀವು ನೋಡಿದರೆ ಅಪ್ಪ ಅಮ್ಮ ಅವರನ್ನು ಹೆತ್ತವರು ಎಂಬುದಾಗಿ ಹೇಳಿ ಒಂದೇ ಕುಟುಂಬವಾಗಿ ಜೀವನ ನಡೆಸುವರು. ಅಟ್ಲೀಸ್ಟ್ ಹಾಗೆ ಬದುಕಲು ಸಾಧ್ಯವಾಗದೇ ಇದ್ದರೂ ಸ್ಕೂಲ್ ವೆಕೇಶನ್ ಟೈಮ್ನಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರ ತಾತ ಅಜ್ಜಿಯ ಮನೆಯಲ್ಲಿ ಬಿಡುವರು. ಅವರೊಟ್ಟಿಗೂ ಕೂಡ ಸಂತೋಷ ಪಡುವರು,
ಬಂಧು ಬಳಗದವರನ್ನು ಅರಿತಿರುವರು, ಬಂಧುಗಳ ಜೊತೆಯಲ್ಲಿ ಒಂದು ಒಳ್ಳೆಯ ಐಕ್ಯತೆ ಇಟ್ಟಿರುವರು, ಸಭೆ ಕೂಡಿ ಬರುವರು, ಸಭೆಯಲ್ಲಿ ತಮ್ಮ ಪ್ರೀತಿಯನ್ನು ತೋರ್ಪಡಿಸುವರು, ಅವರ ಪ್ರೀತಿಯನ್ನು ಹಂಚಿಕೊಳ್ಳುವವರಾಗಿರುವರು. ಈಗ 4 ಕಡೆಗಳಿಂದಲೂ ಬರುತ್ತಿರುವ ಕಾರ್ಯಗಳೆಲ್ಲ ಸಂಸ್ಕೃತಿಯ ಅಡಿಯಲ್ಲಿ ಇವೆಲ್ಲವೂ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗಲು ಆರಂಭಿಸಿದೆ. ಈಗ ಬಹು ತೀವ್ರವಾಗಿ ಮನುಷ್ಯನನ್ನು ಬಿಟ್ಟು ಮನುಷ್ಯನನ್ನು ಬೇರ್ಪಡಿಸುವ ಪ್ರಯತ್ನ ತೀವ್ರವಾಗಿ ಕೈಗಳಿಗೆ ತೆಗೆದುಕೊಂಡಿದ್ದಾರೆ. ಇದು ಒಳ್ಳೆಯದಕ್ಕೆ ಹೇಳಲ್ಪಡುತ್ತಿದೆ, ಒಳ್ಳೆ ಕಾರ್ಯವಾಗಿ ತೋರಿಸಲ್ಪಡುತ್ತಿದೆ. ಏಕೆಂದರೆ ಮನುಷ್ಯರು ಕೂಡಿ ಸೇರಿ ಇರುವ ವೇಳೆಯಲ್ಲಿ ಈ ಒಂದು ಸೋಂಕು ಅಪಾಯವು ವೇಗವಾಗಿ ಹರಡುತ್ತಾ ಇದೆ ಎನ್ನುವುದನ್ನೇ ನ್ಯಾಯವಾಗಿ ಒಂದು ಕಾರಣ ಹೇಳಲ್ಪಡುತ್ತಿದೆ. ಅದರಲ್ಲಿ ನಮಗೆ ಯಾವ ಸಂದೇಹವಿಲ್ಲ. ಆದರೆ ಇದರ ಒಳಗಿರುವ ಉದ್ದೇಶ ಹೇಗಿರುವುದು? ಇನ್ನು ಮುಂಬರುವ ಕಾಲ ಇದೇ ರೀತಿಯೇ ಒಂದೊಂದು ಕಾರಣವನ್ನು ಹೇಳಿ ಮನುಷ್ಯರನ್ನು ಬಿಟ್ಟು ಮನುಷ್ಯರನ್ನು ಬೇರ್ಪಡಿಸುವ ಪ್ರಯತ್ನದಲ್ಲಿ ತೀವ್ರತೆಯನ್ನು ತೋರಿಸುವರು ಎಂಬುದನ್ನು ಈಗಿರುವಂತ ನಡವಳಿಕೆಯ ನಿಟ್ಟೆ ನಾವು ಗ್ರಹಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಮುಂದೆ ಬರಲಿರುವ ಉಪದ್ರವದ ದಿನಗಳಿಗೆ ಒಂದು ಮಾದರಿಯಾಗಿ ಇಡಲ್ಪಟ್ಟಿರುವಂತಹ ಕಾರ್ಯಗಳು. ಆದ್ದರಿಂದಲೇ ಈ ದಿನಗಳನ್ನು ಗಮನಿಸಿ ನೋಡಬೇಕು. ಯಾವ ಕಾನೂನುಗಳನ್ನು ತರುತ್ತಾರೆ, ಏನೆಲ್ಲ ಮಾಡುತ್ತಿದ್ದಾರೆ. ಇಂಡಿಯಾ ಮಾತ್ರವಲ್ಲ, ಲೋಕಪೂರ್ತಿಯಾಗಿ ಇದೇ ರೀತಿಯೇ ನಡೆಯುವಂತದಾಗಿದೆ. ಹಾಗಾದ್ರೆ ಇದರಲ್ಲಿ ಯಾವುದೋ ಒಂದು ಕಾರ್ಯ ನಡೆಯುತ್ತಿದೆ ಎನ್ನುವುದನ್ನು ಸ್ಪಷ್ಟವಾಗಿ ದೇವರ ಮಕ್ಕಳು ಸಂಶೋಧಿಸಿ ನೋಡಬೇಕು. ಯಾಕೆ ಮನುಷ್ಯರಿಂದ ಮನುಷ್ಯರನ್ನು ಬೇರ್ಪಡಿಸುತ್ತಾರೆ ಎನ್ನುವುದನ್ನು ಕಳೆದ ಬಾರಿ ಭೇಟಿಯಾದಾಗ ನಾವು ಈ ರೀತಿಯಾಗಿ ಧ್ಯಾನ ಮಾಡಿದೆವು. ಒಬ್ಬ ಮನುಷ್ಯನು ದೇವರ ಚಿತ್ತವನ್ನು ನೆರವೇರಿಸಬೇಕು. ಒಬ್ಬ ಮನುಷ್ಯನು ದೇವರ ಕಟ್ಟಳೆಗಳನ್ನು, ನಿಯಮಗಳನ್ನು, ನೇಮನಿಷ್ಠೆಗಳನ್ನು ನೆರವೇರಿಸಬೇಕೆಂದರೆ ಅವನು 2 ಪ್ರಧಾನವಾದ ಕಾರ್ಯವನ್ನು ಮಾಡಬೇಕು ಎಂದು ಯೇಸು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅವರು ಹೇಳಿದರು, ನಿನ್ನ ದೇವರಾಗಿರುವ ಕರ್ತನ ಬಳಿಯಲ್ಲಿ ಪೂರ್ಣ ಬಲದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಆಸಕ್ತಿಯಿಂದಲೂ, ಪೂರ್ಣ ವಿಶ್ವಾಸದಿಂದಲೂ ಪ್ರೀತಿಸುವವನಾಗಿರು. ಇದುವೇ ಮೊದಲಾದ ಪ್ರಧಾನ ಆಜ್ಞೆ. ಇದಕ್ಕೆ ಸಮವಾದ ಮತ್ತೊಂದು ಆಜ್ಞೆ ಏನೆಂಬುದಾಗಿ ಕೇಳಿದರೆ, ನೀನು ನಿನ್ನನ್ನು ಪ್ರೀತಿಸುವ ಹಾಗೆ ನಿನ್ನ ನೆರೆಯವನನ್ನು ಕೂಡ ಪ್ರೀತಿಸಬೇಕು. ಇದನ್ನು ಹೇಳಿ ಕರ್ತನು ಇನ್ನೊಂದು ವಾಕ್ಯವನ್ನು ಹೇಳುತ್ತಾರೆ. ಇವೆರಡು ಆಜ್ಞೆಗಳಲ್ಲೂ ಎಲ್ಲಾ ನೇಮನಿಷ್ಠೆಗಳು, ಎಲ್ಲಾ ಪ್ರವಾದನೆಗಳು ಅಡಕವಾಗಿದೆ ಎಂಬುದಾಗಿ ಕರ್ತನು ಹೇಳಿದ್ದಾರೆ. ಹಾಗಾದರೆ ದೇವರ ಆಜ್ಞೆಗಳನ್ನು, ಕಟ್ಟಳೆಗಳನ್ನು, ಎಲ್ಲಾ ಆಜ್ಞೆಗಳನ್ನು ಕೈಗೊಳ್ಳಬೇಕೆಂದರೆ 2 ಕಾರ್ಯವನ್ನು ಮಾಡಿದರೆ ಸಾಕಾಗಿದೆ. ಮೊದಲನೆಯದಾಗಿ ನಿಮ್ಮ ದೇವರನ್ನು ಅರಿತುಕೊಳ್ಳಬೇಕು. ನಿಮ್ಮ ದೇವರ ಬಳಿಯಲ್ಲಿ ಪೂರ್ಣ ಪ್ರೀತಿಯನ್ನು ತೋರಿಸಬೇಕು. ನಿಮ್ಮ ಪೂರ್ಣ ಬಲದಿಂದ ಅದನ್ನು ತೋರಿಸಬೇಕು. ಪೂರ್ಣ ಮನಸ್ಸಿನಿಂದ ಪ್ರೀತಿಸಬೇಕು. ಇದು ಮೊದಲನೆಯದಾಗಿರುವ ಪ್ರಧಾನ ಕಟ್ಟಳೆ. ಅದಕ್ಕೆ ಸಮವಾದ 2ನೇ ಆಜ್ಞೆ ಏನೆಂದು ಕೇಳುವುದಾದರೆ, ಮನುಷ್ಯರನ್ನು ಪ್ರೀತಿಸಬೇಕು. ಎಷ್ಟರ ಮಟ್ಟಿಗೆ ಪ್ರೀತಿಸಬೇಕು? ನಿಮ್ಮನ್ನು ನೀವು ಪ್ರೀತಿ ಮಾಡುವಷ್ಟು ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಬೇಕು. ನೆರೆಹೊರೆಯವನು ಎಂದು ಹೇಳುವಾಗ ಅವರು ನಿಮಗೆ ಗೊತ್ತಿರುವವರಾಗಿ ಇರಬೇಕೆನ್ನುವುದು ಅವಶ್ಯವಲ್ಲ. ಅನ್ನೋನ್ ಪೀಪಲ್, ನಿಮಗೆ ಗೊತ್ತಿಲ್ಲದವರು, ನಿಮ್ಮ ಜೊತೆ ಬದುಕುವವರು, ಆದರೆ ಅವರು ನಿಮಗೆ ಗೊತ್ತಿರುವುದಿಲ್ಲ, ನಿಮ್ಮ ಬಂಧುಗಳಾಗಿರುವುದಿಲ್ಲ ಅಥವಾ ನಿಮ್ಮ ಸ್ನೇಹಿತರಾಗಿಯೂ ಇರುವುದಿಲ್ಲ. ಆದರೆ ಒಂದು ದೊಡ್ಡ ಅವಶ್ಯಕತೆಯಲ್ಲಿರುವರು, ಒಂದು ಸಮಸ್ಯೆಯಲ್ಲಿರುವರು. ಅವರಿಗೆ ಸಹಾಯ ಮಾಡುವುದು. ಒಳ್ಳೆ ಸಮಾರಿಯನು ಸಹಾಯ ಮಾಡಿದಾಗ ಅವನಿಗೆ ಪೆಟ್ಟಾಗಿ ಬಿದ್ದಿರುವವನು ಯಾರಂತ ಗೊತ್ತಿಲ್ಲ. ಅವನು ಯಾವ ಕುಲ, ಯಾವ ಗೋತ್ರವೆಂಬುದಾಗಿ ಗೊತ್ತಿಲ್ಲ. ಅವನು ಇವನಿಗೆ ಸಂಬಂಧಿಕನೂ ಅಲ್ಲ, ಇವನ ಸ್ನೇಹಿತನೂ ಅಲ್ಲ. ಪೆಟ್ಟು ಬಿದ್ದವನಾಗಿದ್ದಾನೆ, ಅವಶ್ಯಕತೆಯಲ್ಲಿದ್ದಾನೆ, ಸಮಸ್ಯೆಯಲ್ಲಿದ್ದಾನೆ, ಸಹಾಯ ಮಾಡಬೇಕು. ಇದುವೇ ನೆರೆಹೊರೆಯವರ ಮೇಲೆ ತೋರಿಸುವ ಪ್ರೀತಿ. ಈ ಪ್ರೀತಿಯನ್ನು ತೋರಿಸಬೇಕೆಂದವನು ಕರ್ತನು ನಮಗೆ ಒತ್ತಾಯ ಮಾಡಿ ಹೇಳಿದ್ದಾರೆ. ಈ 2 ಆಜ್ಞೆಗಳಲ್ಲಿ ಒಂದು ದೇವರನ್ನು ಪ್ರೀತಿಸಬೇಕು, 2ನೆಯದು ಮನುಷ್ಯರನ್ನು ಪ್ರೀತಿಸಬೇಕು. ಈ 2 ಆಜ್ಞೆಗಳಲ್ಲೂ ಎಲ್ಲಾ ಧರ್ಮಶಾಸ್ತ್ರವು, ಎಲ್ಲಾ ಪ್ರವಾದನೆಗಳು, ಎಲ್ಲಾ ನಿಯಮಗಳು ಅಡಕವಾಗಿದೆ ಎಂಬುದಾಗಿ ಕರ್ತನು ಹೇಳಿದ್ದಾರೆ. ಇದನ್ನು ಚೆನ್ನಾಗಿ ನೋಡಿದರೆ ಅದಿಲ್ಲದಿದ್ದರೆ ಇದು ಎಂಬುದಾಗಿ ಅಲ್ಲ. ದೇವರನ್ನು ಮಾತ್ರ ನೀವು ಪ್ರೀತಿಸಿದರೆ ಸಾಕು ಅಥವಾ ಮನುಷ್ಯರನ್ನು ಮಾತ್ರ ಪ್ರೀತಿಸಬೇಕು ಎಂಬುದಾಗಿ ಹೇಳಿಲ್ಲ. ಈ 2 ಆಜ್ಞೆಗಳನ್ನು ಹೇಳಿ ಇವೆರಡನ್ನು ನೀವು ಮಾಡಬೇಕು ಎಂಬುದಾಗಿಯೇ ಕರ್ತನು ಹೇಳಿದ್ದಾರೆ. ಕೆಲವರು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಇದು ಇಲ್ಲದಿದ್ದರೆ ಅದು ಎಂಬುದಾಗಿ ಅಂದುಕೊಳ್ಳುವುದಾದರೆ ನೀವು ಯಾಮಾರಿ ಹೋಗುವಿರಿ. ಅದು ಒಂದು ಅರ್ಧ, ಇದು ಒಂದು ಅರ್ಧ. ಇವೆರಡು ಅರ್ಧ ಭಾಗಗಳು ಒಂದಾದರೆ ಮಾತ್ರವೇ ದೇವರಿಗೆ ನೀವು ಮಾಡಬೇಕಾಗಿರುವ ಅವರ ಚಿತ್ತವನ್ನು, ಕರ್ತವ್ಯವನ್ನು ಮಾಡುವುದರಿಂದ ಪರಿಪೂರ್ಣವಾಗಿ ಕಾರ್ಯನಿರ್ವಹಿಸಲು ಸಾಧ್ಯ. ಇಲ್ಲದಿದ್ದರೆ ಒಂದು ಅರ್ಧ ಮಾತ್ರ ನಿರ್ವಹಿಸಲು ಸಾಧ್ಯ. ಕೆಲವರನ್ನ ನೋಡಿ ನಾವು ಕರ್ತನಲ್ಲಿ ಪ್ರೀತಿಯುಳ್ಳವರಾಗಿದ್ದೇವೆ, ಉಪವಾಸ ಮಾಡುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಸತ್ಯವೇದ ಓದುತ್ತೇವೆ, ಆದರೆ ಪಕ್ಕದಲ್ಲಿ ಒಬ್ಬ ಕಷ್ಟದಲ್ಲಿದ್ದರೂ ಕೂಡ ಅದು ಏನಂತ ಹೋಗಿ ಕೇಳುವುದಿಲ್ಲ, ನಮಗೆ ಅದು ಬೇಕಾಗಿಲ್ಲ ಎಂಬುದಾಗಿ ಎಲ್ಲ ಹೇಳಿ ಬದುಕುವ ಜೀವನ ಶೈಲಿಯನ್ನು ನಾವು ನೋಡಿದ್ದೇವೆ. ಆ ದಿನದಲ್ಲಿ ಒಬ್ಬ ಮನುಷ್ಯನು ಗಾಯಪಟ್ಟು ಬಿದ್ದಿದ್ದನು. ಆ ಮಾರ್ಗದಿ ಹೋದಂತ ಸಮಾರಿಯನು ಅವನನ್ನು ಕಾಪಾಡಿದನು. ಅದಕ್ಕಿಂತ ಮುಂಚೆ ನೋಡಿದರೆ ಅದೇ ಮಾರ್ಗದಿ ಒಬ್ಬ ಯಾಜಕನು ಹೋದನು ಆ ಒಂದು ಸ್ಥಳದಲ್ಲಿ. ಆ ಯಾಜಕನು ಅವನನ್ನು ನೋಡಿದ ಕೂಡಲೇ ಓರೆಯಾಗಿ ಹೋದನು. ಯಾಕೆ ಓರೆಯಾಗಿ ಹೋದನು ಅಂತ ಗೊತ್ತಾ? ಅವತ್ತಿನ ದಿನವು ಸಬ್ಬತ್ ದಿನವಾಗಿತ್ತು. ಈ ಸಬ್ಬತ್ ದಿನದಲ್ಲಿ ಯಾವ ಯಾಜಕರಾಗಿದ್ದರೂ ದೇವಾಲಯದಲ್ಲಿ ಕೆಲಸವಿರುತ್ತದೆ. ಅವರು ಒಂದು ಶವದ ಪಕ್ಕದಲ್ಲಿ ಹೋಗುವುದಾದರೂ, ಒಬ್ಬ ಗಾಯಪಟ್ಟವನ ಬಳಿ ಹೋಗುವುದಾದರೂ, ಒಬ್ಬನ ರಕ್ತವನ್ನು ಮುಟ್ಟಲು ಮುಂದಾಗುವುದಾದರೂ
ಅವತ್ತು ಅವನು ದೇವಾಲಯಕ್ಕೆ ಒಳಪಡಲಾಗದು. ಅವತ್ತು ಅವನು ಮಾಡಬೇಕಾಗಿರುವ ಕಾರ್ಯವನ್ನು ಮಾಡಲಾಗದು. ಒಂದು ದಿನ ಪೂರ್ತಿಯಾಗಿ ಅವರು ಪ್ರತ್ಯೇಕಿಸಲ್ಪಟ್ಟಿರಬೇಕು. ಆಗ ಮನುಷ್ಯನು ಗಾಯ ಹೊಂದಿರುವ ವ್ಯಕ್ತಿಯನ್ನು ನೋಡಿ, ಇವತ್ತು ಸಬ್ಬತ್ ದಿನವಾದ್ದರಿಂದ ನನಗೆ ದೇವಾಲಯದಲ್ಲಿ ಕೆಲಸವಿದೆ, ನಾನು ಕರ್ತನ ಕಾರ್ಯವನ್ನು ಮಾಡಬೇಕು, ಇವನನ್ನು ಮುಟ್ಟುವುದಾದರೆ ನಾನು ಒಂದು ದಿನ ಪೂರ್ತಿಯಾಗಿ ಒಳಗೆ ಹೋಗಲಾಗದೆ ನಾನು ಮೈಲಿಗೆಯಾಗಿ ಹೋಗುವೆನು ಎಂಬುದಾಗಿ ಅದಕ್ಕೆ ಅವನು ಓರೆಯಾಗಿ ಹೋದನು. ಆದರೆ ದೇವರದನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ. ದೇವರೇನು ಹೇಳ್ತಾರೆ, ನಿನ್ನ ಕಣ್ಮುಂಭಾಗದಲ್ಲಿ ಒಬ್ಬನು ಗಾಯಪಟ್ಟಿರುವಾಗ ಅವನಿಗೆ ನೀನು ಕನಿಕರಿಸಬೇಕು, ಅವನನ್ನು ನೀನು ಪ್ರೀತಿಸಬೇಕು ಎನ್ನುವಂಥದ್ದೇ ಕರ್ತನು ನಮಗೆ ತೋರಿಸಿಕೊಡುವಂತಹ ಪಾಠ. ಇವತ್ತು ಹಲವರು ಹಾಗೆ ಮಾಡುತ್ತಾರೆ. ನಾನು ನನ್ನಷ್ಟಕ್ಕೆ ಭಕ್ತಿಯುಳ್ಳವನಾಗಿದ್ದೇನೆ, ದೇವಾಲಯದ ಕಾರ್ಯಗಳಲ್ಲಿ ಪ್ರಯಾಸಪಟ್ಟು ಸೇವೆಯನ್ನು ಮಾಡುತ್ತೇನೆ, ಮತ್ತೊಬ್ಬರ ಕುರಿತಾಗಿ ನನಗೆ ಚಿಂತೆ ಇಲ್ಲ. ಅವರು ಅವಶ್ಯವುಳ್ಳವರಾಗಿದ್ದರೂ ಸರಿ, ಹೋರಾಟದಲ್ಲಿದ್ದರೂ ಸರಿ, ವ್ಯಾಧಿಯಲ್ಲಿದ್ದರೂ ಸರಿ, ನನಗೆ ಕರ್ತನ ಕೆಲಸವನ್ನು ಮಾಡಬೇಕು. ನಾವು ನಮ್ಮಷ್ಟಕ್ಕೆ ದೇವರ ಮಕ್ಕಳಾಗಿ ನಾವು ಬದುಕಬೇಕು. ಅದು ಒಳ್ಳೆಯದೇ. ದೇವರನ್ನು ಪ್ರೀತಿಸುತ್ತೀರಾ, ದೇವರ ಬಳಿ ಪ್ರೀತಿ ತೋರಿಸುತ್ತೀರಾ. ಆದರೆ ನೀವು ಮಾಡಬೇಕಾಗಿರುವಂತಹ ಎರಡನೇ ಪ್ರಧಾನವಾಗಿರುವಂತಹ ಕಟ್ಟಳೆ ಇದೆ. ಇದಿಲ್ಲ ಅಂದ್ರೆ ಅದು ಅಂತ ಅಲ್ಲ, ಎರಡನ್ನೂ ಮಾಡಬೇಕು. ಅದನ್ನೇ ಹೇಳಿದೆ, ಇವೆರಡು ಆಜ್ಞೆಗಳಲ್ಲೂ ಆ ರೀತಿಯೇ ಬರೆಯಲ್ಪಟ್ಟಿದೆ. ಇದಲ್ಲದಿದ್ದರೆ ಅದು ಎಂಬುದಾಗಿ ಒಂದು ಚಾಯ್ಸ್ ನಿಮಗೆ ಕೊಡಲ್ಪಟ್ಟಿಲ್ಲ. ಆಗ ಈ ಎರಡು ಆಜ್ಞೆಗಳನ್ನು ನಾವು ಕೈಗೊಂಡರೆ ಮಾತ್ರವೇ ದೇವರ ಚಿತ್ತವನ್ನು ಪರಿಪೂರ್ಣವಾಗಿ ನೆರವೇರಿಸಲು ಸಾಧ್ಯ. ಎಲ್ಲಾ ಆಜ್ಞೆಗಳನ್ನು, ಎಲ್ಲಾ ಪ್ರವಾದನೆಗಳನ್ನು ಆಗಲೇ ನಾವು ನೆರವೇರಿಸಲು ಸಾಧ್ಯವೆನ್ನುವುದು ಯೇಸುವೇ ಹೇಳಿದ್ದಾರೆ. ಆಗ ಒಬ್ಬ ಮನುಷ್ಯನು ದೇವರ ಆಜ್ಞೆಗಳನ್ನು ನೆರವೇರಿಸಬೇಕು, ದೇವರ ಕಾರ್ಯದಲ್ಲಿ ಸತ್ಯವುಳ್ಳವರಾಗಿರಬೇಕು, ಕರ್ತನ ಮನುಷ್ಯರಾಗಿ ಬದುಕಬೇಕು. ಹಾಗೆಂದು ಹೇಳಿದರೆ ಅವನಿಗೆ ಎರಡು ಕಾರ್ಯಗಳು ಬೇಕಾಗಿರುವಂತದ್ದಾಗಿದೆ. ಒಂದು, ದೇವರು. ಆದ್ದರಿಂದ ನೀವು ಮೊದಲು ದೇವರನ್ನು ಅರಿತುಕೊಳ್ಳಬೇಕು. ದೇವರಿಗಾದ ಕಾರ್ಯದಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಬೇಕು. ದೇವರನ್ನು ಪ್ರೀತಿಸಲು ಪಳಗಬೇಕು. ಆ ದೇವರು ಸತ್ಯವಾದ ದೇವರಾಗಿರಬೇಕು. ಯಾವುದೋ ಒಂದು ಕಣ್ಣಿಗೆ ಕಾಣುವ ಅಥವಾ ನೋಡುವಂತಹ ಯಾವುದೋ ಒಂದನ್ನು ದೇವರೆಂದು ಹೇಳಬಾರದು. ಯಾಕೆಂದರೆ ಸತ್ಯವೇದದಿ ಯೇಸು ಒಬ್ಬರೇ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂಬುದಾಗಿ ಹೇಳಿದ್ದಾರೆ. ಆಗ ನಾವು ನಿಜವಾದ ಸತ್ಯ ದೇವರನ್ನು ಕಂಡುಕೊಂಡು ನಾವು ಅವರ ಮೇಲೆ ಪ್ರೀತಿ ಇಡಬೇಕು, ಅವರನ್ನು ಪ್ರೀತಿಸಬೇಕು. ಪೂರ್ಣ ಬಲದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ವಿಶ್ವಾಸದಿಂದ ಅವರ ಮೇಲೆ ನಾವು ಪ್ರೀತಿ ಇಡಬೇಕು. ಪ್ರೀತಿ ಇಡುವಂಥದ್ದು ಬೇರೆ, ವಿಶ್ವಾಸವಿಡುವಂಥದ್ದು ಬೇರೆ. ನಾವು ಪ್ರೀತಿ ಇಡಬೇಕು. ಎರಡನೇ ಕಾರ್ಯದ ಆಜ್ಞೆಯನ್ನು ನೆರವೇರಿಸಬೇಕೆಂದರೆ ನಿಮಗೊಬ್ಬ ಮನುಷ್ಯನು ಬೇಕು, ಸಹ ಮನುಷ್ಯನು. ಅವನು ಸ್ನೇಹಿತನಾಗಿರಬೇಕೆನ್ನುವ ಅವಶ್ಯವಿಲ್ಲ, ಸಂಬಂಧಿಕನಾಗಿರಬೇಕೆನ್ನುವ ಅವಶ್ಯವಿಲ್ಲ, ಯಾರೋ ಒಬ್ಬ ದಾರಿಪೋಕನಾಗಿರಬಹುದು. ಒಬ್ಬ ಅವಶ್ಯವುಳ್ಳಂತಹ ಒಬ್ಬ ಮನುಷ್ಯನು ನಿಮಗೆ ಬೇಕು. ಅದನ್ನೇ ಕರ್ತನ ಸತ್ಯವೇದವು ತೋರಿಸುತ್ತದೆ. ಹಾಗಾದರೆ ಮನುಷ್ಯರು ಒಬ್ಬರೊಟ್ಟಿಗೆ ಒಬ್ಬರು ಸಂಪರ್ಕವಿಟ್ಟುಕೊಳ್ಳದೆ ಹೋದರೆ, ಸಮಾಜದಿಂದ ಬೇರ್ಪಡಿಸಲ್ಪಟ್ಟು ಇಡಲ್ಪಟ್ಟರೆ, ಅಂತ ಒಂದು ಕಾಲದ ಪರಿಸ್ಥಿತಿಯಲ್ಲಿ ನೀವು ಹೇಗೆ ಸಹ ಮನುಷ್ಯನಿಗೆ ಸಹಾಯ ಮಾಡುವಿರಿ? ಎರಡನೆಯ ಆಜ್ಞೆಯನ್ನು ಯಾವ ರೀತಿ ನೆರವೇರಿಸುವಿರಿ? ಅದನ್ನು ನೆರವೇರಿಸುವುದಕ್ಕೆ ನಮಗೆ ಅವಕಾಶವೇ ಇಲ್ಲದಂತೆ ಹೋಗುತ್ತದೆ. ಈಗ ಬರುತ್ತಿರುವ ಈ ಪ್ಯಾಂಡಮಿಕ್ ಕಾಲದಲ್ಲಿ ಯಾದರೂ ನೋಡಿರಿ, ನಾವು ಹೊರಗಡೆ ಹೋಗಲಾಗದು. ಒಬ್ಬರಿಗೆ ಸಹಾಯ ಮಾಡಬೇಕೆಂಬುದಾಗಿ ಬಯಸಿದರೂ ಕೂಡ ಮೊದಲ ಅಲೆ ಬರುವಾಗ ಸಹಾಯ ಮಾಡಲಾಗಲಿಲ್ಲ. ನಾವು ಹೋಗಿ ಹೊರಗಡೆ ನಿಂತು ಮಾಡಲಾಗಲಿಲ್ಲ. ಒಂದು ವೇಳೆ ಇದೇ ರೀತಿ ತೀವ್ರವಾಗಿರುವ ಕಾರ್ಯಗಳು ಬಂದು ಒಬ್ಬ ನೆರೆಯವನನ್ನು ಮುಟ್ಟುವುದರಿಂದಲೂ ನೋಡುವುದರಿಂದಲೂ ಬೇರೆ ವಿಧವಾಗಿರುವ ರೋಗಗಳು ಅಥವಾ ಅಪಾಯಗಳು ತೀವ್ರವಾಗಿ ಲೋಕದಲ್ಲಿ ವ್ಯಾಪಿಸುವುದು ಎಂದರೆ ಎಷ್ಟು ಮಂದಿ ಹೋಗಿ ಮತ್ತೊಬ್ಬರನ್ನು ನೋಡಲಾಗುವುದು, ಸಂಧಿಸಲಾಗುವುದು? ಆಗ ಈ ವಿಧವಾದ ಕಾರ್ಯಗಳನ್ನು ತಂದು ಮನುಷ್ಯರಿಂದ ಮನುಷ್ಯರನ್ನು ಬೇರ್ಪಡಿಸುವುದರಿಂದ ಕರ್ತನ ಆಜ್ಞೆಯನ್ನು ನೀವು ಕೈಗೊಂಡು ನೆರವೇರಿಸದ ಹಾಗೆ ಯೋಜನೆಗಳನ್ನು ರೂಪಿಸುವರು. ಹಾಗಾದರೆ ಈ ವಿಧವಾದ ಕಾಲದಲ್ಲಿ ನೀವು ಮನುಷ್ಯರನ್ನು ಯಾವ ರೀತಿ ಸಂಧಿಸುವಿರಿ, ಹೇಗೆ ಪ್ರೀತಿಸುವಿರಿ, ಆ ದಿನದಲ್ಲಿ ಯಾವ ರೀತಿ ಸೇವೆ ಮಾಡುವಿರಿ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಯಾಕೆಂದರೆ ಕಾಲವು ಇದೇ ರೀತಿ ಇರುವುದು. ಆ ಕಾಲಕ್ಕೆ ತಕ್ಕ ಹಾಗೆ ಈಗಲೇ ನೀವು ನಿಮ್ಮನ್ನು ಪ್ರಿಪೇರ್ ಮಾಡಿಕೊಳ್ಳಬೇಕು, ಸಿದ್ಧ ಮಾಡಿಕೊಳ್ಳಬೇಕು. ಮಾರ್ಗವಿರುವುದು ಎಲ್ಲದಕ್ಕೂ. ಆ ಮಾರ್ಗಗಳನ್ನು ಈಗಲೇ ಕಂಡುಹಿಡಿಯಬೇಕು. ಬಂದ ನಂತರ ಯೋಚಿಸಿ ಯಾವುದೇ ಯೋಜನೆಗಳನ್ನ ಮಾಡಬಾರದು. ಈಗ ನಡೀತಿರೋದು ಗೊತ್ತಾಗ್ತಿದೆ ಅಲ್ವಾ? ಇನ್ನು ಮುಂದೆ ಹೀಗೆ ಹೋಗುವುದು ಎಂದು ಗೊತ್ತಾದರೆ ಈಗಲೇ ನೀವು ನಿಮ್ಮನ್ನು ಯೋಗ್ಯರಾಗಿಸಿಕೊಳ್ಳಬೇಕು. ಮುಂದಿನ ಹಂತಕ್ಕೆ ನೀವು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ಎನ್ನುವುದನ್ನೇ ನಾನು ನಿಮಗೆ ಹೇಳಲು ಬರುತ್ತಿದ್ದೇನೆ. ಮೂರನೆಯ ಕಾರ್ಯವನ್ನು ನಾವು ನೋಡಿದೆವು, ಮನಸ್ಥಿತಿ ಬದಲಾವಣೆಗಳು. ಇನ್ನು ಮುಂದೆ ಬರುವ ಕಾಲಗಳಲ್ಲಿ ಮನುಷ್ಯನು ಮನುಷ್ಯನಿಂದ ಬೇರ್ಪಡುವುದರಿಂದ ಮನಸ್ಥಿತಿಗಳು ಮಾರ್ಪಡುವುದು ಬಹಳವಾಗಿ. ಮನುಷ್ಯರು ಒಂದು ರೀತಿ ಟೆನ್ಷನ್ ಉಳ್ಳವರಾಗಿ, ಒಂದು ರೀತಿ ಹೈಪರ್ ಟೆನ್ಷನ್ ಉಳ್ಳವರಾಗಿ, ತೀವ್ರ ಮನಸ್ಥಿತಿಗೆ ಒಳಗಾದವರಾಗಿ ಮಾರ್ಪಡುವರು. ಕಡೆಯ ದಿನಗಳಲ್ಲಿ ಸತ್ಯವೇದ ಹೇಳುತ್ತದೆ, ಕಡೆಯ ದಿನಗಳಲ್ಲಿ ಜನಗಳು ಸ್ವಾರ್ಥ ಚಿಂತಕರು, ದ್ರವ್ಯಾಶೆ ಉಳ್ಳವರು, ತಂದೆ ತಾಯಂದಿರಿಗೆ ವಿಧಿಯರಾಗದೆ ಇರುವರು. ಮನಸ್ಥಿತಿಯಲ್ಲಿ ಉಂಟಾಗುವ ಬಹಳ ಕಾರ್ಯಗಳ ಕುರಿತು ಸತ್ಯವೇದ ಹೇಳುತ್ತದೆ. ಈ ವಿಧವಾದ ತೀವ್ರವಾದ ಮನಸ್ಥಿತಿ, ಎಲ್ಲದಕ್ಕೂ ಸಿಟ್ಟುಗೊಳ್ಳುವವರು,
ಕೊಲೆ ಮಾಡಲು ಹಿಂಜಾರದವರು, ಪಾಪವನ್ನೆಸಗಲು ತೀವ್ರವಾಗಿರುವವರು, ಒಂದು ರೀತಿಯಾಗಿ ಸೈಕೋತನದಲ್ಲಿ ಇರುವಂತಹ ಜನಗಳ ಮಧ್ಯೆ ನೀವು ಕರ್ತನ ಸುವಾರ್ತೆಯನ್ನು ಹೊತ್ತುಕೊಂಡೋಗಬೇಕು, ಕರ್ತನ ಸೇವೆಯನ್ನು ಮಾಡಬೇಕು. ಅದು ಹೇಗೆ ಸಾಧ್ಯವಾಗುವುದು ಎನ್ನುವುದನ್ನು ಯೋಚಿಸಿಕೊಳ್ಳಬೇಕು. ಏಕೆಂದರೆ ಅವರಿಗೆ ಹಲವು ವಿಧವಾಗಿರುವ ಪ್ರೆಷರ್ ಇದೆ. ಅವರ ಕುಟುಂಬದ ಕುರಿತಾಗಿರುವ ಕಾರ್ಯ, ಭವಿಷ್ಯದ ಕುರಿತಾಗಿರುವ ಭಯ, ದಿನವೂ ಕೇಳಲ್ಪಡುವಂತ ಸಂದೇಶಗಳು, ಮನಸ್ಸಿನ ಖಿನ್ನತೆ, ಇವೆಲ್ಲವುಗಳ ಮಧ್ಯದಲ್ಲಿ ಅವರು ಬದುಕುತ್ತಿರಬೇಕಾದರೆ ಕೋಪವುಳ್ಳವರಾಗಿ ತೀವ್ರವಾದ ಮನಸ್ಥಿತಿಯನ್ನು ಹೊಂದಿರುವಂತಹ ಮನುಷ್ಯರ ಮಧ್ಯದಲ್ಲಿ ನಾವು ಕರ್ತನನ್ನು ತಿಳಿಸಬೇಕು. ಸೇವೆ ಮಾಡಬೇಕೆಂದರೆ ಅದು ಹೇಗೆ ಸಾಧ್ಯವಾಗುವುದು ಎಂಬುದನ್ನು ನೀವು ಈಗಲೇ ಸಿದ್ಧಪಡಿಸಿಕೊಳ್ಳಬೇಕು. ಮುಂಚಿತರೆಲ್ಲ ಕುಳಿತು ನೀವು ಹೇಳುವಾಗ ಕೇಳ್ತಿದ್ರಲ್ಲ, ಆ ರೀತಿ ಇರುವುದಿಲ್ಲ. ಇನ್ನು ಮುಂದೆ ಬರುವ ಕಾಲದಲ್ಲಿ, ಹಿಂದೆ ಎಲ್ಲ ನೋಡಿ, ಒಂದು ಕಡೆಗೆ ಕರುವಿಕೆ ಕೊಟ್ಟರೆ ಸಾವಿರಾರು ಮಂದಿ ಜನಗಳು ಆ ಸ್ಥಳದಲ್ಲಿ ಕೂಡಿ ಬರುವರು, ಹಾಗೇ ಕುಳಿತು ಕರ್ತನ ವಾಕ್ಯವನ್ನು ಕೇಳುವರು. ಒಂದು ಬಾರಿ ಒಬ್ಬ ರಾಜಕಾರಣಿ ಹೇಳಿದರು, ಕ್ರೈಸ್ತ ಕೂಟಗಳನ್ನು ನೋಡಿರಿ, ಆ ಒಂದು ಕೂಟಗಳಲ್ಲಿ 1,00,000 ಮಂದಿ ಜನಗಳು ಕೂಡಿದರೂ ಕೂಡ ಕೂಟ ಮುಗಿಯುವವರೆಗೂ ಯಾವ ವಿಧವಾದ ಚಂಚಲತೆ ಇಲ್ಲದೆ ಒಂದು ಮಂದೆಯಂತೆ ಕುಳಿತು ಮೌನವಾಗಿ ಕೇಳುತ್ತಾರೆ. ನಾವು ರಾಜಕಾರಣಿಗಳು ಎಷ್ಟೊಂದು ಕೂಟ ನಡೆಸುತ್ತೇವೆ, ಎಷ್ಟೋ ಲಕ್ಷಗಟ್ಟಲೆ ಜನಗಳು ಬರುತ್ತಾರೆ, ಒಬ್ಬರು ಬರುವುದು, ಒಬ್ಬರು ಹೋಗುವುದು, ಒಬ್ಬರು ಏಳುವುದು, ಒಬ್ಬನ ಕೂಗಾಡುವುದು, ಒಬ್ಬನ ಜಗಳವಾಡುವುದೆಂದು ಒಂದು ರೀತಿ ಗಲಗಲಗಲ ಅಂತ ಮಾರ್ಕೆಟ್ ತರ ಇರುವುದು. ಆದರೆ ಕ್ರೈಸ್ತರ ಕೂಟ ಆ ರೀತಿಯಲ್ಲ. ಅವರು ಕೊನೆಯವರೆಗೂ ಕುಳಿತು ಅಷ್ಟು ಸುಂದರವಾಗಿ ನಿಧಾನವಾಗಿ ಒಂದೊಂದು ಕಾರ್ಯವನ್ನು ಕಲಿತುಕೊಳ್ಳುತ್ತಾರೆ. ಇದು ಒಂದು ಕಾಲ. ಆ ವೇಳೆಯಲ್ಲಿಯೇ ಸುವಾರ್ತೆ ಸಾರಲು ನಮಗೆ ಎಷ್ಟೊಂದು ಮುಜುಗರವಿರುವುದು, ಬಹಳ ನಾವು ಕಷ್ಟಪಡುತ್ತೇವೆ ಎಂಬುದಾಗಿ ಅಂದುಕೊಳ್ಳುತ್ತಿದ್ದೆವು. ಆದರೆ ಇನ್ನು ಮುಂದೆ ಬರುವ ಕಾಲವು ಬಹಳ ತೀವ್ರ ಮನಸ್ಥಿತಿ ಉಳ್ಳವರು, ಸೈಕೋತನದ ವ್ಯಕ್ತಿಗಳು, ಅವನಿಗೆ ಬಹಳ ಪ್ರೆಷರ್ ಇರುವುದು, ಬಹಳ ಹೋರಾಟವಿರುವುದು. ನಾವು ಏನಾದರೂ ಒಂದು ಹೇಳಲು ಯಾವುದಕ್ಕೆ ಸಿಟ್ಟುಗೊಳ್ಳುವನೆಂದು ಗೊತ್ತಾಗುವುದಿಲ್ಲ, ಯಾವುದನ್ನು ಒಳ್ಳೆಯದೆಂದು ಪರಿಗಣಿಸುವನು ಗೊತ್ತಿಲ್ಲ. ಈ ರೀತಿಯಾಗಿ ಜನಸಮೂಹ, ಬದಲಾದಂತಹ ಜನಸಮೂಹ ಮಧ್ಯದಲ್ಲಿ ನೀವು ಕರ್ತನ ವಾಕ್ಯವನ್ನು ತೆಗೆದುಕೊಂಡು ಹೋಗಬೇಕು, ಕರ್ತನ ರಕ್ಷಣೆಯನ್ನು ಹೇಳಬೇಕು. ಅದು ಹೇಗೆ ಸಾಧ್ಯವಾಗುವುದು ಎಂಬುದನ್ನು ನೀವೇ ಈಗಲಿಂದಲೇ ನಿಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು. ಮನುಷ್ಯರಿಗೆ ಬಹಳ ಅವಶ್ಯವಿರುವುದು. ಆ ರೀತಿ ಅವಶ್ಯವಿರುವ ಸಮಯದಲ್ಲಿ ನಮ್ಮ ಸೇವೆ ಏನನ್ನು ಪ್ರದಾನಪಡಿಸಬೇಕು, ಯಾವುದನ್ನು ಮುಖ್ಯತ್ವಪಡಿಸಬೇಕು, ಯಾವುದನ್ನು ಹೊತ್ತೊಯ್ಯಬೇಕೆಂದು ಈಗಲೇ ತೀರ್ಮಾನಿಸಬೇಕು. ಅದು ಬಂದ ನಂತರವಲ್ಲ, ಇನ್ನು ಮುಂದೆ ಈ ವಿಧವಾಗಿಯೇ ಇರುವುದು ಕಾಲ, ಈ ವಿಧವಾಗಿಯೇ ಹೋಗುವುದು ಎಂದು ನಮಗೆ ಈ ದಿನಗಳು ಕಲಿಸಿಕೊಟ್ಟಿದೆ. ಅದುವೇ ಬಹುಮುಖ್ಯವಾದದ್ದು. ಮುಂದಿನ ಕಾರ್ಯವನ್ನು ನೋಡಿ. ಸೈತಾನನ ಕ್ರಿಯೆಗಳು ಬಹಿರಂಗವಾಗಿ ನಡೆಯುವುದು. ಯಾರೂ ಕೂಡ ವಿರೋಧಿಸಿ ಮಾತಾಡಬಾರದು. ಜನಗಳನ್ನು ದಾಸರಾಗಿಸುವರು ಅಂತ ಹೇಳಿದ್ನಲ್ಲ, ಅದೇನೆ. ಈಗ ಸೈತಾನನ ಕ್ರಿಯೆಗಳು ಬಹಿರಂಗವಾಗಿ ಬರುವುದು. ಅವನ ನೇಮ ನಿಯಮಗಳು ತರಲ್ಪಡುವುದು. ಅವನ ನೇಮ ನಿಯಮಗಳು ಬರುವಾಗ ಕೆಲವು ಕಾನೂನುಗಳು ಸತ್ಯವೇದ ವಾಕ್ಯಕ್ಕೆ ಎದುರಾಗಿ ಇರುವುದು. ಸೈತಾನನು ತರುವಂತಹ ನೇಮ ನಿಯಮಗಳು ಯಾವ ರೀತಿಯದು ಸತ್ಯವೇದ ಒಪ್ಪುವಂತೆ ಇರುವುದು ಯೋಚನೆ ಮಾಡಿ ನೋಡಿ. ಇನ್ನು ಮುಂದೆ ಬಹಿರಂಗವಾಗಿ ಹೇಳುವೆನು, ಹೀಗೆ ಈ ರೀತಿಯೇ ನೀವು ಮಾಡಬೇಕು, ಹಾಗೆಂದು ಹೇಳಿದರೆ ನೀವು ಎದುರಿಸಿ ಪ್ರಶ್ನೆ ಕೇಳಲಾಗುವುದಿಲ್ಲ. ಈಗಲೇ ನೀವು ನೋಡುವುದಾದರೆ ಸಮಾಜದಲ್ಲಿ ಆಳ್ವಿಕೆ ಮಾಡುವವರು, ವಸತಿಗಳುಳ್ಳವರು, ಇವರು ತನ್ನ ನಿಯಂತ್ರಣದಲ್ಲಿ ಲೋಕವನ್ನು ತರುತ್ತಾರೆ. ಅವರು ಒಂದು ಕಾರ್ಯವನ್ನು ಹೇಳಿದರೆ ನೀವು ವಿರೋಧಿಸಿ ಪ್ರಶ್ನೆ ಕೇಳಲಾಗುವುದಿಲ್ಲ, ಕೇಳಿದರೆ ಉತ್ತರ ಹೇಳಲಾಗುವುದಿಲ್ಲ ಎನ್ನುವುದನ್ನು ದಾಟಿ ನಿಮ್ಮ ಮೇಲೆ ತಪ್ಪು ಹೊರಿಸುವರು ಎನ್ನುವ ಒಂದು ಸ್ಥಿತಿಯಲ್ಲಿ ನಮ್ಮ ದೇಶಗಳು ದಾಟಿ ಬಂದದ್ದಾಗಿದೆ. ನಾನು ಹೇಳುತ್ತಿರುವುದು ಇಂಡಿಯಾ ದೇಶದಲ್ಲಿ ಮಾತ್ರವಲ್ಲ, ಲೋಕದ ಎಲ್ಲಾ ದೇಶಗಳಲ್ಲೂ ಹೀಗೆ. ಅವರು ಹೇಳುವಂತ ಕಾರ್ಯಕ್ಕೆ ನೀವು ಕೇಳಬೇಕು, ಅದನ್ನು ವಿರೋಧಿಸಿ ಪ್ರಶ್ನೆ ಮಾಡಬಾರದು. ಕೆಲವು ಸಮಯದ ಆ ಕಾನೂನುಗಳು ಇನ್ನು ಬರುವ ದಿನಗಳಲ್ಲಿ ಬಹಿರಂಗವಾಗಿ ಸೈತಾನನ ಮನಸ್ಥಿತಿಗೆ ಒಪ್ಪುವಂತಹ ಕಾನೂನುಗಳಾಗೇ ಇರುವುದು. ಏಕೆಂದರೆ ಈ ಲೋಕವನ್ನು ಅಂತ್ಯಕ್ರಿಸ್ತನ ಆಳ್ವಿಕೆಗಾಗಿಯೇ ಸಿದ್ಧ ಮಾಡುತ್ತಾ ಬರುತ್ತಿದ್ದಾರೆ. ಸಿದ್ಧಪಡಿಸುವುದು ಯಾರು ಎಂದರೆ ಈ ವಿಧವಾದ ದುಷ್ಟ ಆತ್ಮಗಳ ಕ್ರಿಯೆಗಳಿಂದ ಹಿಡಿಯಲ್ಪಟ್ಟವರು, ಅಂತ್ಯಕ್ರಿಸ್ತರು. ಸತ್ಯವೇದ ಹೇಳುತ್ತದೆ, ಅಂತ್ಯಕ್ರಿಸ್ತರು ಈಗಲೇ ಕಾರ್ಯ ಮಾಡುತ್ತಿದ್ದಾರೆ. ಆ ರೀತಿ ಬರೆಯಲ್ಪಟ್ಟಿದೆ. ಅಂತ್ಯಕ್ರಿಸ್ತರು ಯಾವ ಕ್ರಿಯೆಯನ್ನು ಮಾಡುವರು? ಬರುವಂತಹ ಅಂತ್ಯಕ್ರಿಸ್ತನಿಗೆ ಇವರು ಲೋಕವನ್ನು ಸಿದ್ಧಪಡಿಸುವರು. ಆಗ ಏನು ಮಾಡುವರೆಂದರೆ, ಇನ್ನು ಮುಂದೆ ಬರುವ ನೇಮನಿಷ್ಠೆಗಳು ಸತ್ಯವೇದಕ್ಕೆ ವಿರುದ್ಧವಾಗಿರುವುದು. ಅದನ್ನು ನೀವು ಕೈಗೊಳ್ಳಬೇಕೆಂದರೆ ನೀವು ವಿರೋಧವಾಗಿ ಪ್ರಶ್ನಿಸಲಾಗದು. ಇದು ಈ ರೀತಿ ಇದೆಯಲ್ಲ, ಆ ರೀತಿ ಕೇಳಲಾಗುವುದಿಲ್ಲ, ಅದಕ್ಕೆ ಉತ್ತರವನ್ನು ಹೇಳುವುದಿಲ್ಲ ಎನ್ನುವುದನ್ನು ದಾಟಿ ನಿಮ್ಮ ಮೇಲೆ ತಪ್ಪನ್ನು ಹೊರಿಸಿ ನಿಮ್ಮನ್ನು ಸೆರೆ ಹಿಡಿಯುವರು. ಇದೆಲ್ಲ ಈಗಲೇ ಅಲ್ಲೊಂದು ಇಲ್ಲೊಂದು ಎಂಬುದಾಗಿ ನಡೆಯುವುದನ್ನು ಕೇಳುತ್ತಿದ್ದೇವಲ್ಲವೇ? ಇದು ನಮಗೆ ತೋರಿಸುವುದೇನೆಂದರೆ ಇನ್ನು ಬರುವ ಕಾಲದಲ್ಲಿ ಇದುವೇ ಹೀಗೆ ನಡೆಯುವುದು ಎಂಬುದಾಗಿ ನಮಗೊಂದು ಸ್ಯಾಂಪಲ್, ಒಂದು ಮುಮ್ಮಾದರಿಯಾಗಿ, ಒಂದು ಉದಾಹರಣೆಯ ರೀತಿಯಲ್ಲಿ ತೋರಿಸುತ್ತದೆ ಎನ್ನುವುದೇ ಗ್ರಹಿಸಬೇಕು. ನಂತರ ಏನು ಬಂದಿದೆ? ಉನ್ನತವಾಗಿರುವಂತಹ ಮನುಷ್ಯರಿಗೆ ಸಾಧಾರಣ ಜನಗಳು, ಲೋಕದ ಜನಗಳು ಉನ್ನತವಾಗಿರುವಂತಹ ಮನುಷ್ಯರಿಗೂ, ರಾಜಕೀಯ ವ್ಯಕ್ತಿಗಳಿಗೂ, ಅಧಿಕಾರದಲ್ಲಿರುವವರಿಗೂ, ಅಧಿಕಾರಿಗಳಿಗೂ ಉಪಯೋಗವಾಗುವ ಹಾಗೆ ಬಲವಂತಕ್ಕೊಳಗಾಗುವರು.
ನಿಮ್ಮ ಕಾರ್ಯಗಳೆಲ್ಲವೂ ಯಾವುದಕ್ಕೆ ಉಪಯೋಗವಾಗುವುದು ಎಂದರೆ ಆಳ್ವಿಕೆಯಲ್ಲಿರುವವರಿಗೆ, ಅಧಿಕಾರದಲ್ಲಿರುವವರಿಗೆ, ಸೈತಾನನು, ಆಮೇಲೆ ದೊಡ್ಡ ದೊಡ್ಡ ಶ್ರೀಮಂತರು ಇವರಿಗೆ ಉಪಯೋಗಿಸಲ್ಪಡುವುದು. ಒಂದು ಬಡವರ ಕೈಗಳಲ್ಲಿ, ಕಡಿಮೆಯಾಗಿರುವವರ ಕೈಗಳಲ್ಲಿ ಹೊಂದಲ್ಪಟ್ಟು ಅಥವಾ ಕಿತ್ತುಕೊಳ್ಳಲ್ಪಟ್ಟು ಅವರಿಗೆ ಕೊಡಲ್ಪಟ್ಟು ಅವರು ಹೆಚ್ಚಿಸಲ್ಪಡುವರು. ನಿಮ್ಮ ಸರ್ವಿಸ್ ಆಗಿದ್ದರೂ ಸರಿ, ನಿಮ್ಮ ಸಂಪಾದನೆಯಾಗಿದ್ದರೂ ಸರಿ, ನಿಮ್ಮ ಆಸ್ತಿಗಳಾಗಿದ್ದರೂ ಕೂಡ ಸರಿ, ನೀವು ಮಾಡುವ ನಿಮ್ಮ ಕೆಲಸ, ನಿಮ್ಮ ಸಾಮರ್ಥ್ಯ ಇದ್ದರೂ ಸರಿ, ಅದು ಪರಿಪೂರ್ಣವಾಗಿ ಮನುಷ್ಯರಿಗೆ, ಪ್ರತ್ಯೇಕವಾಗಿ ಉನ್ನತ ಸ್ಥಾನದಲ್ಲಿರುವ ಮನುಷ್ಯರಿಗೂ, ಅಧಿಕಾರದಲ್ಲಿರುವಂಥ ಮನುಷ್ಯರಿಗೂ, ಆಳ್ವಿಕೆ ಮಾಡುವವರಿಗೂ, ಇವೆಲ್ಲವನ್ನು ದಾಟಿ ಸೈತಾನನಿಗೂ ಉಪಯೋಗಿಸಲ್ಪಡುವುದಕ್ಕಾಗಿ ನಿಮ್ಮನ್ನು ಬಲವಂತಪಡಿಸುವರು. ಈಗ ನಾವು ನಮ್ಮ ಸಾಮರ್ಥ್ಯ, ನನ್ನಯ ಕಾರ್ಯಗಳು, ನನ್ನ ಒಂದು ಸರ್ವಿಸ್, ನನ್ನ ಒಂದು ಸಮಯ ಎಲ್ಲವನ್ನೂ ನಾನು ಕರ್ತನಿಗಾಗಿ ಕೊಡುತ್ತೇನೆ ನೋಡಿರಿ, ಸಾಧ್ಯವಾಗದು. ಈಗ ಇನ್ನು ಮುಂಬರುವ ಕಾಲದಲ್ಲಿ ನೀವು ದುಡಿಯುವ ಹಣವನ್ನು, ಬಹುತೇಕ ಹಣವನ್ನು ತೆರಿಗೆ ಎನ್ನುವ ಹೆಸರಲ್ಲಿ ಹೇಗಾದರೂ ಅದು ಕಿತ್ತುಕೊಳ್ಳಲ್ಪಟ್ಟು ಬೇರೆ ಒಂದು ಕೂಟಕ್ಕೆ ಕೊಡಲ್ಪಡುವುದು. ನಿಮ್ಮ ಒಂದು ದುಡಿಮೆ ಅದು ತೆಗೆಯಲ್ಪಟ್ಟು, ಕೀಳಲ್ಪಟ್ಟು ಬೇರೆ ಒಬ್ಬರು ಒಳ್ಳೆ ಸ್ಥಿತಿಯಲ್ಲಿ ಬದುಕುವುದಕ್ಕಾಗಿ ಬಲವಂತಪಡಿಸಲ್ಪಡುವುದು. ಇವೆಲ್ಲವನ್ನು ಸೈತಾನನಿಗೆ ಕೊಡುವುದಕ್ಕಾಗಿ ನಿಮ್ಮನ್ನು ಬಲವಂತಪಡಿಸುವರು. ಈ ವಿಧವಾದ ಕಾಲದ ಪರಿಸ್ಥಿತಿಯಲ್ಲಿಯೇ ಎಲ್ಲವನ್ನೂ ತಮಗೆ ಉಪಯೋಗಿಸಿಕೊಳ್ಳಬೇಕು ಎಂದು ಬರುವಾಗ ಸಭೆಯನ್ನು ಉಳಿಸುವನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆ ಒಂದು ಸಭೆಯೂ ಕೂಡ ಸೈತಾನನಿಗೂ, ಅಧಿಕಾರದಲ್ಲಿ ಇರುವವರಿಗೂ, ಅಧಿಕಾರಿಗಳಿಗೂ, ಸಮಾಜದ ಉನ್ನತ ಸ್ಥಿತಿಯಲ್ಲಿ ಇರುವವರಿಗೂ, ವರ್ತಕರಿಗೂ ಉಪಯೋಗವಾಗಬೇಕು ಎಂಬುದಾಗಿ ಯೋಚಿಸುವರು. ನಾನು ಹೇಳೋದು ಚೆನ್ನಾಗಿ ಅರ್ಥ ಆಗ್ತಿದೆ ನೋಡಿ. ಬಹುತೇಕ ಜನಗಳು ಮಾತ್ರವಲ್ಲ, ಕೆಲಸ ಮಾಡುವವರು ಮಾತ್ರವಲ್ಲ, ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋರು ಮಾತ್ರವಲ್ಲ, ಸಾಧಾರಣ ಜನಗಳು ಮಾತ್ರವಲ್ಲ, ಇವತ್ತೇ ನೋಡಿ ನಾವು ಸಂಪಾದನೆ ಮಾಡೋದ್ರಲ್ಲಿ 20% ಮಾತ್ರವೇ ನಮ್ಮ ಬೆಳಕಿಗೆ ಉಪಯೋಗಿಸಲ್ಪಡಲಾಗುತ್ತಿದೆ. ಅದನ್ನು ಹಲವು ವಿಧವಾಗಿರುವ ಹೆಸರುಗಳಲ್ಲಿ ತೆರಿಗೆ ಎಂಬುದಾಗಿಯೋ ಬೇರೆ ಯಾವುದಾದ್ರೂ ಕಾರ್ಯಗಳನ್ನಿಟ್ಟು ನಮ್ಮ ಕೈಯಲ್ಲಿರುವ ಕಾರ್ಯಗಳನ್ನೆಲ್ಲವನ್ನು ಅಪಹರಿಸುತ್ತಾರೆ. ಇದು ಯಾರಿಗೆ ಹೋಗುತ್ತದೆ ಎಂದು ನೋಡುವುದಾದರೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವವರಿಗೂ, ಸಮಾಜದಲ್ಲಿ ಅಧಿಕಾರ ಸ್ಥಾನದಲ್ಲಿರುವವರಿಗೂ ಹೋಗುತ್ತದೆ. ಇನ್ನು ಮುಂದೆ ಬರುವ ಕಾಲದಲ್ಲಿ ಇದು ಬಹು ತೀವ್ರವಾಗಿಸಿ ಸೈತಾನನಿಗೂ ಅದರಲ್ಲಿ ಒಂದು ದೊಡ್ಡ ಭಾಗ ಹೋಗುವುದು. ನೀವು ನಡೆಯುವುದು, ನಿಲ್ಲುವುದು, ಓಡುವುದು, ಮಾತಾಡುವುದು, ನೀವು ಸಂಪಾದಿಸಿರುವುದು, ಕೂಡಿಸಿರುವುದು ಎಲ್ಲವೂ ಇವರಿಗೆ ಉಪಯೋಗವಾಗುವುದು. ನಿಮ್ಮ ಮಕ್ಕಳು ಅವರಿಗೆ ಉಪಯೋಗವಾಗುವವರಾಗಿರುವರು. ಸತ್ಯವೇದದಲ್ಲಿ ಒಂದು ಕಡೆ ಕೇಳುತ್ತಾರೆ, ನಮ್ಮನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಒಬ್ಬ ಅರಸನು ಬೇಕೆಂಬುದಾಗಿ ಕೇಳುತ್ತಾರೆ. ಆಗ ದೇವರು ಒಂದು ಕಾರ್ಯವನ್ನು ಹೇಳುತ್ತಾರೆ, ನಾನು ನಿಮ್ಮನ್ನು ಆಳ್ವಿಕೆ ಮಾಡಿದ್ದು ನಿಮಗೆ ಅನ್ಯ ಕಾರ್ಯವಾಗಿ ಇತ್ತಾ? ನಿಮಗೆ ಒಬ್ಬ ಅರಸನು ಬೇಕು. ಆಗ ಇಸ್ರಾಯೇಲ್ಯರು ಹಠದಿಂದ ಈ ರೀತಿ ಹೇಳುತ್ತಾರೆ, ಪಕ್ಕದಲ್ಲಿರುವ ದೇಶಗಳಲ್ಲಿ ಅವರನ್ನು ಆಳ್ವಿಕೆ ಮಾಡಲು ಅರಸನು ಇದ್ದಾನಲ್ಲವೇ, ನಮ್ಮನ್ನು ಆಳ್ವಿಕೆ ಮಾಡಲು ಒಬ್ಬ ಅರಸನು ಬೇಕು ಎಂದು ರಾಜರು ಇಲ್ಲದಿರುವ ಕಾಲಗಳಲ್ಲಿ ಸಮುವೇಲನ ಬಳಿಯಲ್ಲಿ ಹೋಗಿ ಮೊರೆ ಇಟ್ಟರು. ಸಮುವೇಲನು ದೇವರ ಬಳಿ ಕೇಳಿದನು. ದೇವರು ಆಗ ಒಂದು ಕಾರ್ಯವನ್ನು ಹೇಳಿದರು, ನೀವು ರಾಜರನ್ನು ಏರ್ಪಡಿಸುವಾಗ ಅವನು ನಿಮ್ಮ ಆಸ್ತಿಯನ್ನು, ಐಶ್ವರ್ಯವನ್ನು ತನಗೋಸ್ಕರವಾಗಿ ತೆಗೆದುಕೊಳ್ಳುವನು, ನಿಮ್ಮ ಮಕ್ಕಳನ್ನು ತಮಗೆ ದಾಸರನ್ನಾಗಿ ಮಾಡಿಕೊಳ್ಳುವರು ಎಂಬುದಾಗಿ ಹೇಳಿದರು. ಅದೇ ಈಗಲೂ ಕೂಡ ನಡೆಯುತ್ತಿದೆ. ಆಳ್ವಿಕೆ ಮಾಡುವವರು ನಮ್ಮ ಮಕ್ಕಳನ್ನು ಅವರು ಉಪಯೋಗಿಸುವರು, ನಮಗುಂಟಾಗಿರುವ ಕಾರ್ಯಗಳನ್ನು ತೆಗೆದುಕೊಳ್ಳುವರು. ಇದುವೇ ನಡೆಯುವುದು ಇನ್ನು ಮುಂದೆ ಬರುವ ದಿನಗಳಲ್ಲಿ. ಅದು ಒಂದು ಕಡೆಯಲ್ಲಿ ಇರಲಿ. ನಾನೀಗ ಹೇಳಲು ಬರುತ್ತಿರುವುದು, ನಾವು ಚಿಂತಿಸಬೇಕಾಗಿರುವ ಕಾರ್ಯ ಎಲ್ಲವುಗಳಲ್ಲಿಯೂ ಸೈತಾನನಿಗೂ, ಆಳ್ವಿಕೆ ಮಾಡುವವರಿಗೂ, ವಸತಿಯಲ್ಲಿರುವವರಿಗೂ, ವ್ಯಾಪಾರಿಗಳಿಗೂ, ವರ್ತಕರಿಗೂ ಉಪಯೋಗಿಸಬೇಕು ಎಂಬುದಾಗಿ ಕಾನೂನು ಬರುವ ಕಾಲದಲ್ಲಿ ಸಭೆಯನ್ನು ಮಾತ್ರ ಬಿಟ್ಟು ಬಿಡುವರಾ? ಸೇವೆಯನ್ನು ಮಾತ್ರ ಬಿಟ್ಟು ಬಿಡುವರಾ? ಸೇವಕರನ್ನು ಬಿಟ್ಟು ಬಿಡುವರಾ? ಯೋಚಿಸಿ ನೋಡಬೇಕು. ಅವರನ್ನು ಬಲವಂತಪಡಿಸುವರು, ಅವರನ್ನು ತಮ್ಮ ಕೈವಶ ಮಾಡಿಕೊಳ್ಳುವ ಹಾಗೆ ಮಾರ್ಪಡಿಸುವುದಕ್ಕೆ ಪ್ರಯತ್ನ ಮಾಡುವರು. ಅವರ ಬಳಿಯಿಂದ ಬರುವಂತಹ ಎಲ್ಲವನ್ನೂ ತಮಗೆ ಲಾಭವನ್ನಾಗಿ ಮಾಡಿಕೊಳ್ಳಲು ಕಾನೂನು ನಿಯಮಗಳನ್ನು ಅವರು ಜಾರಿಗೆ ತರುವರು. ಕರ್ತನಿಗೆಂದು ಒಂದು ಪಾಲು ಕಾಣಿಕೆಯನ್ನು ನಾವು ಕೊಡುತ್ತೇವೆ. ಆ ಒಂದು ಕಾಣಿಕೆಯನ್ನು, ಕರ್ತನ ಸೇವೆಯನ್ನು ದಾಟಿ ಸೈತಾನನ ಮಹಿಮೆಗೆಂದು ಒಂದು ಭಾಗವನ್ನು ಕಿತ್ತುಕೊಳ್ಳುವರು ಇನ್ನು ಮುಂಬರುವ ಕಾಲಗಳಲ್ಲಿ. ಅದನ್ನು ಒಂದು ನಿಯಮದ ಹಾಗೆ ಯಾವುದೋ ಒಂದು ಥ್ರೆಟನ್ ಮಾಡಿ ಎಲ್ಲಾ ಮನುಷ್ಯರನ್ನು, ಸಭೆ, ಸಭಾಪಾಲಕರು, ಹಿರಿಯರು ಅವರು ಮಾತ್ರವಲ್ಲದೆ ಸಾಧಾರಣವಾಗಿ ರಿಕ್ಷಾ ಓಡಿಸುವವರವರೆಗೂ ಎಲ್ಲರನ್ನೂ ತಮ್ಮ ಒಂದು ಕಾರ್ಯಕ್ಕೋಸ್ಕರವಾಗಿ ಉಪಯೋಗಿಸಿಕೊಳ್ಳುವ ಪ್ರಯತ್ನಿಸುವಂತ ಕಾಲವೇ ಇನ್ನು ಮುಂದೆ ಬರುವುದು. ಆಗ ಒಂದು ಗುಂಪಿನವರು ಅವರು ಹೆಚ್ಚುತ್ತಲೇ ಹೋಗುವರು, ಒಂದು ಗುಂಪಿನವರು ಅವರಿಗೆ ಗುಲಾಮರಾಗಿ ಅವರು ಸೇವೆ ಮಾಡುವರು. ನಮ್ಮ ಒಂದು ಕಾಲಗಳು, ನಮ್ಮ ಕಾರ್ಯಗಳೆಲ್ಲವೂ ಯಾರೋ ಒಬ್ಬರಿಗೆ ಉಪಯೋಗಿಸಲ್ಪಡುವುದು. ನಾವು ಅದರ ಕುರಿತು ಚಿಂತಿಸುವುದನ್ನು ಬಿಟ್ಟು ಕರ್ತನಿಗೆಂದು ನಾವು ಮಾಡಬೇಕಾಗಿರುವ ಕಾರ್ಯಗಳನ್ನು ಅವರು ಅಪಹರಿಸಿ ಹೋಗಿ ತೆಗೆದುಕೊಂಡು ಹೋಗಿ ತಮಗೆ ಉಪಯೋಗಿಸಿಕೊಳ್ಳುವರು. ಸಭೆಗಳನ್ನು ತಮ್ಮ ಉಪಯೋಗಕ್ಕೋಸ್ಕರವಾಗಿ ಇಟ್ಟುಕೊಳ್ಳುವರು. ಬೋಧನೆ ಮಾಡುವವರನ್ನು ತಮ್ಮ ಉಪಯೋಗಕ್ಕಾಗಿ ಇಟ್ಟುಕೊಳ್ಳುವರು. ಕೆಲವು ಸಮಯ ನೀವು ನೋಡುವಾಗ ಈಗ ಬಹಳವಾಗಿ ಟಿವಿ ಚಾನೆಲ್ಗಳನ್ನು ನಡೆಸುತ್ತಾರೆ ಕ್ರೈಸ್ತರು. ಕೆಲವು ಸಮಯದಲ್ಲಿ ಎಲೆಕ್ಷನ್ ಅಂತ ಸಮಯಗಳು ಬರುವಾಗ ಆಯಾ ಸ್ಥಳಗಳಲ್ಲಿರುವಂತಹ ದೊಡ್ಡ ರಾಜಕಾರಣಿಗಳು, ಆಳ್ವಿಕೆಯಲ್ಲಿರುವವರು
ಇವರನ್ನು ಬಂದು ಬಲವಂತ ಮಾಡುವುದನ್ನು ನಾನೇ ಅದನ್ನು ನೋಡಿದ್ದೇನೆ. ಅವರು ಹೇಳುವರು, ನಮ್ಮ ಪಕ್ಷದ ಒಂದು ಜಾಹೀರಾತನ್ನು ನೀವು ಮಾಡಬೇಕು ಅಥವಾ ನೀವು ಮಾತಾಡುವಾಗ ಇದರ ಕುರಿತಾಗಿ ಹೇಳಬೇಕು. ಈ ರೀತಿಯೆಲ್ಲ ಮರೆಮುಖವಾಗಿ ಒತ್ತಾಯ ಮಾಡುವರು. ಇನ್ನು ಮುಂದೆ ಅದು ಬಹಿರಂಗವಾಗಿ ಬರುವುದು. ಸಭೆಗಳು ಇನ್ನು ಮುಂದೆ ದೇವರಿಗೆ ಸೇವೆ ಮಾಡುತ್ತಿದ್ದೇವೆ ಎಂದು ಬೇರೆ ಯಾರಿಗೂ ಸೇವೆ ಮಾಡುತ್ತಿರುವುದು. ಇಂಥ ಒಂದು ದುಷ್ಟಕಾಲದ ಅವಧಿಯನ್ನು ನಾವು ಹಾದು ಹೋಗಬೇಕಾಗಿದೆ. ಇದನ್ನೇ ಈ ಪ್ಯಾಂಡಮಿಕ್ ದಿನಗಳು ನಮಗೆ ತೋರಿಸುತ್ತದೆ. ಇದು ಒಂದು ಸ್ಯಾಂಪಲ್ ಕೊಡುತ್ತದೆ. ಇನ್ನು ಮುಂದೆ ಬರುವ ದಿನ ಹೀಗಿರುವುದು. ಇನ್ನು ಮುಂದೆ ಬರುವ ದಿನಗಳಲ್ಲಿ ಏನಾದರೂ ಕಾರಣ ಹೇಳಿ ಈ ವಿಧವಾದ ಕಾರ್ಯಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಲಿದ್ದೇವೆ, ಅದನ್ನು ಒತ್ತಾಯ ಮಾಡುವೆವು. ಆ ರೀತಿ ಬರುವುದಕ್ಕಾಗಿಯೇ ನಮಗೆ ತೋರಿಸಲ್ಪಡುವ ಚಿಕ್ಕ ಚಿಕ್ಕ ಕಾರ್ಯಗಳು. ಈ ಕಾರ್ಯಗಳನ್ನು ನೋಡಿ ನೀವು ಈಗಲೇ ಇದಕ್ಕಾಗಿ ಸಿದ್ಧರಾಗಿರಬೇಕು. ಇದಕ್ಕೆ ಮಾರ್ಪಾಡಾಗಿ ನಾವೇನ್ ಮಾಡಬೇಕು, ಇದನ್ನು ಎದುರಿಸಿಕೊಂಡು ನಾವು ಹೇಗೆ ಓಡುವುದು ಎಂದು ನೀವು ಈಗ ಯೋಚಿಸಬೇಕು. ಅದನ್ನು ಬಿಟ್ಟು ಸುಮ್ಮನೆ ಗುಣಗುಟ್ಟುತ್ತಲೇ ಇರಬಾರದು. ಅಯ್ಯೋ ಎಲ್ಲ ಹೋಯ್ತಲ್ಲ, ಅಂಗಡಿಗಳಿಗೆ ಶಾಪಿಂಗ್ಗೆ ಹೋಗಕ್ಕಾಗ್ಲಿಲ್ವಲ್ಲ, ಒಂದು ಮದುವೆ ಮಾಡಲಾಗಲಿಲ್ವಲ್ಲ, ಮಕ್ಕಳನ್ನು ನೋಡಲು ಆಗ್ಲಿಲ್ವಲ್ಲ ಎಂದು ಈಗ ನಡೆಯುತ್ತಿರುವ ಕಾರ್ಯಗಳ ಕುರಿತಾಗಿ ಯೋಚನೆ ಮಾಡ್ತಿರಬಾರದು. ಈ ಕಾಲ ನಮಗೆ ಏನನ್ನು ಸೂಚಿಸುತ್ತದೆ? ಈ ಕಾಲ ನಮಗೆ ಏನನ್ನು ಹೇಳಿಕೊಡುತ್ತದೆ? ಈ ಕಾಲ ಯಾವುದಕ್ಕೆ ತಕ್ಕ ಹಾಗೆ ನಮ್ಮನ್ನು ಸಿದ್ಧಪಡಿಸುತ್ತದೆ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಯಾಕೆಂದರೆ ಮುಂದೆ ಬರುವ ಕಡೆಯ ದಿನಗಳಲ್ಲಿ ವಿಶ್ವಾಸಿಗಳಾದರೂ ಸರಿ, ಸೇವಕರಾದರೂ ಸರಿ, ಬಲವಾದ ಹೋರಾಟದಿಂದಲೇ ಕರ್ತನ ಚಿತ್ತವನ್ನು ನೆರವೇರಿಸಲಾಗುವುದು. ಅದನ್ನು ನಾವು ಎದುರು ನೋಡುತ್ತಿರಬೇಕು. ಈಗ ಬಂದಿರುವ ಪ್ಯಾಂಡಮಿಕ್ ನಮಗೆ ಇವೆಲ್ಲವನ್ನು ಒತ್ತಾಯ ಮಾಡಿ ತೋರಿಸುತ್ತಿದೆ. ಭವಿಷ್ಯವು, ಕಡೆಯ ಕಾಲವು ಯಾವ ರೀತಿ ಇರುವುದು ಎಂದು. ಆದರೆ ಇದನ್ನು ದಾಟಿ ಈ ಪ್ಯಾಂಡಮಿಕ್ ನಮಗೆ ತೋರಿಸಿರುವುದು ಮಾತ್ರವಲ್ಲ, ಇದನ್ನು ದಾಟಿ ಇನ್ನೂ ಅಲೆಯಲೆಯಾಗಿ ಹಲವು ವಿಧವಾಗಿರುವ ಕಾಲ ಪರಿಸ್ಥಿತಿಯು, ಕೆಡುಕುಗಳು ಈ ಲೋಕದಲ್ಲಿ ಬರುವುದು ಎಂದು ಸತ್ಯವೇದ ನಮಗೆ ತೋರಿಸಿಕೊಟ್ಟಿದೆ. ಆಗ ಈ ಕಾಲಗಳಿಗೆ ನಾವು ಸಿದ್ಧರಾಗಬೇಕು. ಕಡೆಯ ಕಾಲದ ಸೇವೆ ಎನ್ನುವುದು ನೀವು ಈಗ ಇರುವ ಹಾಗೆ ಕಲ್ಪನೆ ಮಾಡಬಾರದು. ಅನೇಕ ಸ್ಥಳದಲ್ಲಿ ನಾವು ಕಡೆಯ ಕಾಲದ ಸೇವಕರನ್ನು ಎಬ್ಬಿಸುವಂತ ಕ್ಯಾಂಪ್ ನಡೆಸಿದ್ದೇವೆ. ಅದರಲ್ಲಿ ಮಾತಾಡುವಾಗ ಕೂಡ ನಮ್ಮ ಮನಸ್ಥಿತಿಯು ನಾವು ಕಡೆಯ ಕಾಲದಲ್ಲಿ ಸೇವೆ ಮಾಡುವಾಗ ಇದೇ ರೀತಿ ಇರುವುದು. ಇವಾಗ ನಾವೇನ್ ಮಾಡ್ತಿದೀವೋ ಅದನ್ನೇ ಮಾಡ್ತೀವಿ ಅಂತ ಹೇಳಿಯೇ ಅವರು ಬಹಳ ಉತ್ಸಾಹದಿಂದ ತಲೆಯಾಡಿಸುವುದನ್ನು ನೋಡಿದ್ದೇನೆ ನಾನು. ಇವಾಗ ಯಾವ ರೀತಿ ಇದೆ ನೋಡಿ. ಒಂದು ಕೂಟ ನಡೆಯುತ್ತಿದೆ ಎಂದು ನಾವು ಒಂದು ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ಜನಗಳು ಹೇರಾಳವಾಗಿ ಬರುತ್ತಾರೆ. ವೇದಿಕೆ ಹಾಕುತ್ತೇವೆ, ಲೈಟ್ ಹಾಕುತ್ತೇವೆ, ಒಳ್ಳೆ ವಾದ್ಯಗಳನ್ನು ನುಡಿಸುತ್ತೇವೆ, ಕೈ ತಟ್ಟುತ್ತಾರೆ, ಮಾತಾಡುತ್ತೇವೆ, ನಮಗೆ ಮಾಲೆ ಹಾಕುತ್ತಾರೆ, ನಮ್ಮನ್ನು ಬಹಳ ಉತ್ಸಾಹದಿಂದ ಒಂದು ಹೀರೋ ರೇಂಜ್ನಲ್ಲಿ ಹೆಚ್ಚಿಸುತ್ತಾರೆ. ಇದೇ ರೀತಿಯೇ ಇರುವುದು ಸೇವೆ ಕಡೆಯ ಕಾಲದಲ್ಲಿಯೂ ಎಂಬುದಾಗಿ ನಾವು ಅಂದುಕೊಂಡಿದ್ದೇವೆ. ಆದರೆ ಕಡೆಯ ಕಾಲ ಆ ರೀತಿಯಲ್ಲ. ಕಡೆಯ ಕಾಲವು ನಿಮ್ಮ ಭಾವನೆಗೆ ಇಟ್ಟುಕಲಾಗದ ಘೋರವಾದ ಇಕ್ಕಟ್ಟಾಗಿರುವ ಕಾಲವಾಗಿರುವುದು. ಆ ಕಾಲ ಯಾವ ರೀತಿ ಬರುವುದು ಎನ್ನುವುದನ್ನೇ ಸತ್ಯವೇದ ನಮಗೆ ಇಲ್ಲಿಯವರೆಗೂ ಸ್ಪಷ್ಟವಾಗಿ ತೋರಿಸಿಕೊಡುತ್ತಿದೆ. ಅದು ಮಾತ್ರವಲ್ಲ, ಆ ಕಾಲವನ್ನು ನೀವು ಓದಿ ನೋಡುವುದಕ್ಕಿಂತಲೂ ಅನುಭವಿಸಿ ನೋಡುವಾಗ ಅದರ ಬಂಡವಾಳವೇನೆಂದು, ಅದರ ಸ್ವಾರೂಪ್ಯ ಅದು ಯಾವ ರೀತಿ ಇರುವುದೆಂದು, ಇನ್ನು ಮುಂದೆ ಬರುವ ಕಾಲ ಹೇಗಿರುವುದೆಂದು ನೀವು ಸ್ಪಷ್ಟವಾಗಿ ಗ್ರಹಿಸುವುದಕ್ಕಾಗಿಯೇ ಕರ್ತನು ಈ ದುಷ್ಟ ದಿನಗಳ ಮಾರ್ಗವಾಗಿ ನಡೆಸುತ್ತಾ ಹೋಗುತ್ತಿದ್ದಾರೆ. ಇದಕ್ಕೆ ನೀವು ಮನೋಭೀತಿ ಹಿಡಿದವರಾದರೆ ಹೇಗೆ? ಇದಕ್ಕೆ ನಿಮ್ಮ ಮನವು ತಳ್ಳನವಾಗಿ ಹೋದರೆ ಹೇಗೆ? ಇನ್ನು ಮುಂದೆ ಬರುವುದು ಇದಕ್ಕಿಂತ ದೊಡ್ಡ ವಿಷಯವಾಗಿದೆಯಲ್ಲವೇ? ಆಗ ಈ ಕಾಲವನ್ನು ಇಟ್ಟು ಇನ್ನು ಮುಂದೆ ಬರುವ ಕಾಲ ಹೇಗಿರುವುದು ಎಂದು ಅನುಭವಪೂರ್ವಕವಾಗಿ ಕೆಲವೊಂದು ಪಾಯಿಂಟ್ಸ್ ಅನ್ನು ನಿಮಗೆ ಹೇಳಿದೆ. ಇದನ್ನು ದಾಟಿ ಕೆಲವು ಪಾಯಿಂಟ್ಸ್ ಇರಬಹುದು. ನೀವೇ ಈ ಕಾಲವನ್ನು ತೀಕ್ಷ್ಣವಾಗಿ ನೋಡುವಾಗ ನಿಮಗೆ ಅದರ ಕುರಿತಾಗಿ ಗ್ರಹಿಸಲಾಗುವುದು. ಈಗ ಬರುವುದೆಲ್ಲ ಸಾಧಾರಣ ವಿಷಯವಲ್ಲ. ಇದು ಒಂದು ಟೆಂಪ್ರವರಿಯಾಗಿ ಸ್ವಲ್ಪ ದಿನ ಮಾತ್ರವಿರುವಂತಹ ವಿಷಯವಲ್ಲ. ಇದು ನಮಗೆ ಇನ್ನು ಮುಂದೆ ಬರುವ ಕಾಲದಿ ಈ ವಿಧವಾಗಿರುವ ದುಷ್ಟಕಾರ್ಯ ಬರಲು ಆರಂಭಿಸಿದರೆ ಈ ವಿಧವಾದ ಕಾನೂನುಗಳು, ಈ ವಿಧವಾದ ಸಂಭವಗಳೇ ನಡೆಯುವುದು ಎಂಬುದಾಗಿ ನಮಗೊಂದು ಮಾದರಿಯ ರೀತಿಯಲ್ಲಿ ಎಚ್ಚರಿಸಿ ಹೇಳುವುದಕ್ಕಾಗಿಯೇ ಕರ್ತನು ನಮಗೆ ಈ ಕಾರ್ಯವನ್ನು ಅನುಮತಿಸಿದ್ದಾರೆ. ಆಗ ಇದರಲ್ಲಿಯೇ ಹೀಗಿದ್ದರೆ ಇನ್ನು ಮುಂದೆ ಬರುವ ದಿನಗಳು ಹಾಗೇ ಇರುವುದು. ಯಾಕೆಂದರೆ ಒಂದರ ನಂತರ ಒಂದು ಅಲೆಯಲೆಯಾಗಿ ಕಾರ್ಯಗಳು ಬರುವುದು. ಆಗ ಈ ಒಂದು ದುಷ್ಟ ದಿನಗಳ ಹಾಗೆ ದಿನಗಳು ಲೋಕಪೂರ್ತಿ ವ್ಯಾಪಿಸುವುದು ಎಂದು ನೋಡಿದೆವು. ಇದನ್ನೂ ದಾಟಿ ಇನ್ನೂ ಹಲವು ವಿಚಾರಗಳು ಉಂಟಂತೆ. ಅದನ್ನು ಕರ್ತನ ಸತ್ಯವೇದವು ಹೇಳುತ್ತದೆ. ಈಗ ನಾವು ನೋಡಿದ್ದು ಕಾಲವು ಹೇಳುತ್ತಿರುವುದು, ನಾವು ಇನ್ನು ಮುಂದೆ ನೋಡುವುದು ಕರ್ತನ ಸತ್ಯವೇದ ಹೇಳುವಂಥದ್ದು. ಇನ್ನು ಮುಂದೆ ಬರುವ ಕಾಲ ಹೇಗಿರುವುದು ಅದನ್ನು ಕೂಡ ನೋಡಿ ಆ ಕಾಲಗಳನ್ನು ನಾವು ಎದುರುಗೊಳ್ಳುವುದು ಹೇಗೆ, ಆ ಕಾಲವನ್ನು ಎದುರುಗೊಳ್ಳದೆ ಹೋಗುವಂಥದ್ದು ಯಾರಿಗೆ ಸಾಧ್ಯವಾಗುವುದು, ಯಾರಿಂದ ನಿಲ್ಲಲಾಗದೆ ಹೋಗುವುದು ಎಂಬುದನ್ನು ನಾವು ನೋಡಿ ಈ ಕಾರ್ಯಗಳನ್ನು ಮುಗಿಸಲಿದ್ದೇವೆ. ಕರ್ತನು ನಮ್ಮ ಸಂಗಡ ಮಾತನಾಡುತ್ತಿದ್ದಾರೆ. ನಾನು ಹೇಳುವುದರಲ್ಲಿ ನೀವು ನಿಂತುಕೊಳ್ಳದೆ ನೀವು ನಿಮ್ಮ ಸುತ್ತಲೂ ನಡೆಯುವುದನ್ನು ನೋಡಬೇಕು. ಇದು ನಮಗೆ ಕಲಿಸಿಕೊಡುವಂಥದ್ದು ಏನು ಎಂಬುದನ್ನು ನೋಡಬೇಕು. ಅದನ್ನು ಗುರುತಿಸಿ ಇಟ್ಟುಕೊಳ್ಳಬೇಕು. ಅದಕ್ಕೆ ನಿಮ್ಮನ್ನು ಯೋಗ್ಯರಾಗಿಸಿಕೊಳ್ಳಬೇಕು. ಸಭೆಗಳು ಸಿದ್ಧವಾಗಬೇಕು. ಸೇವಕರು ತಮ್ಮನ್ನು ಯೋಗ್ಯರಾಗಿಸಿಕೊಳ್ಳಬೇಕು. ಇಲ್ಲಿಯವರೆಗೂ ಇದ್ದ ಹಾಗೆಯೇ ಇನ್ನು ಮುಂದೆ ಇರುವುದು ಎಂಬುದಾಗಿ ಕಲ್ಪನೆ ಕೋಟೆಯನ್ನು ಕಟ್ಟಿಕೊಂಡು ಬಾಳಬಾರದು. ಅದನ್ನು ನೀವು ಎದುರುಗೊಂಡು ಓಡುವುದಕ್ಕೆ ಬೇಕಾಗಿರುವ ಬಲವನ್ನು ಹೊಂದಿಕೊಳ್ಳಬೇಕು, ಸಿದ್ಧರಾಗಬೇಕು. ಏಕೆಂದರೆ ಕರ್ತನು ಬೇಗನೆ ಬರಲಿದ್ದಾರೆ. ಅವರನ್ನು ಎದುರುಗೊಳ್ಳಲು ಸಿದ್ಧರಾಗಿರಿ.
ನಾವು ಮುಂದಿನ ಬಾರಿ ಭೇಟಿಯಾಗುವಾಗ ಇನ್ನು ಕೆಲವು ಕಾರ್ಯಗಳನ್ನು ಸ್ಪಷ್ಟವಾಗಿ ವಿವರವಾಗಿ ಧ್ಯಾನಿಸೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.